आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं देवीं सरस्वतीं व्यासं ततो जयमुदीरये स्वस्तिस्तु सताम् परीक्षित राज ಗುರಿಯನ್ನ ಸ್ಪಷ್ಟಪಡಿಸಿ ಅದಕ್ಕಾಗಿ ದೈಹಿಕವಾಗಿ ಆಗಬೇಕಾದ ಸಿದ್ಧತೆಯನ್ನು ಕೂಡ ಪರಿಚಯಿಸಿ ಅಂತರಂಗದಿಂದ ಭಗವಂತನನ್ನ ಕಾಣಬೇಕಾದ ದಾರಿಯನ್ನು ಕೂಡ ಪರಿಚಯಿಸಿದೆ ಹೇಳಿದರು. ಪಿಬಂತಿಯೇ ಭಾಗವತ ಆಶಯಂ ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ. ಯಾರು ಈ ಭಗವಂತನ ಕಥೆಯನ್ನ ಕಿವಿಗಳ ಮೂಲಕ ಅಮೃತವೆಂಬಂತೆ ಸ್ವೀಕರಿಸುತ್ತಾರೋ, ವಿಷಯ ದೂಷಿತವಾದಂತಹ ಮನಸ್ಸಿನ ಎಲ್ಲ ದೋಷಗಳನ್ನು ಕೂಡ ಕಳೆದುಕೊಂಡು ಭಗವಂತನ ಚರಣ ಕಮಲಗಳನ್ನ ಅತ್ಯಂತ ಆಪ್ತವಾಗಿ ಆಶ್ರಯಿಸ್ತಾರೆ ಅನ್ನುವುದನ್ನ ಹೇಳಿ, ಇದಕ್ಕಿಂತ ಮಿಗಿಲಾದ ಮತ್ತೊಂದು ದಾರಿ ಇಲ್ಲ. ಸುಖ ಅನ್ನುವುದನ್ನ ಶಾಶ್ವತವಾಗಿ ಬೇಕು ಅಂತ ಬಯಸುವುದಾದ್ರೆ ತತ್ಕಾಲದ ಅಲ್ಲಲ್ಲಿಯ ಸುಖ ಅಲ್ಲಲ್ಲಿಯೇ ಬೇಕಾದಷ್ಟು ಸಿಗುತ್ತೆ. ಅದರ ದಾರಿಯನ್ನು ಕೂಡ ವಿವರಿಸಿ ಹೇಳ್ತಾರೆ. ಕೆಲವರ ತತ್ಕಾಲದಲ್ಲಿ ಇದು ಸಾಕಪ್ಪ, ನಿಮ್ ಮೋಕ್ಷ ಎಲ್ಲ ಆಮೇಲೆ ಮಾತಾಡಿ, ನಮ್ಗೆ ಈಗ ಮನೆ ಸಮಸ್ಯೆ ಮೊದಲು ಪರಿಹಾರ ಆಗ್ಬೇಕು, ಏನು ಅನ್ಕೊಂಡಿದೀವ ಅದು ಮುಗಿಬೇಕು. ಹೌದಾ, ಸರಿ, ಅದಕ್ಕೂ ಶಾಸ್ತ್ರದಲ್ಲಿ ದಾರಿ ಇದೆ. ಇದೆಲ್ಲ ಆದ್ಮೇಲೆ ಇದ್ರಲ್ಲಿ ಏನ್ ಸುಖ ಇಲ್ಲ ಅಂತ ಅನ್ಸುತ್ತಲ್ಲ, ಆಗ ನಾವು ಮುಂದೆ ಹೇಳುದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಯಾರಿಗೋ ಮುಖದಲ್ಲಿ ಒಳ್ಳೆಯ ತೇಜಸ್ಸು ಬ್ರಹ್ಮವರ್ಚಸ್ಸು ಬೇಕು ಅಂತ ಬಯಸೋನಾದ್ರೆ ಅವನು ಬ್ರಹ್ಮಣಸ್ಪತಿ ಚತುರ್ಮುಖನನ್ನ ಉಪಾಸನೆ ಮಾಡ್ತಾನೆ. ಇಂದ್ರಿಯಗಳು ಚೆನ್ನಾಗಿರ್ಬೇಕು, ಪಟುವಾಗಿರ್ಬೇಕು, ಇಂದ್ರಿಯಗಳಿಗೆಲ್ಲ ಒಳ್ಳೆಯ ಸೌಖ್ಯ ಗಳಿಸುವ ಶಕ್ತಿ ಬರಬೇಕು ಅಂತಂದ್ರೆ, ಹಾಗಾದ್ರೆ ಇಂದ್ರಿಯ ಕಾಮಸ್ತು, ಇಂದ್ರನನ್ನು ಉಪಾಸನೆ ಮಾಡಿದ್ರೆ ಕಣ್ಣು ಮೂಗು ಬಾಯಿ ಎಲ್ಲ, ಯಾಕಂದ್ರೆ ಅವನು ಇಂದ್ರಿಯದ ದೇವತೆ, ಎಲ್ಲ ಇಂದ್ರಿಯಗಳನ್ನು ನಿರ್ವಹಿಸುವ ಅಂದ್ರೆ ನಾಯಕ. ಇಂದ್ರಿಯಗಳಿಗೆ ಬೇರೆ ಬೇರೆ ದೇವತೆಗಳಿದ್ದಾರೆ, ಆ ಎಲ್ಲರನ್ನು ನಿಯಮಿಸುವ ನಾಯಕ ಇಂದ್ರ. ಒಳ್ಳೆಯ ಸಂತತಿ ಬೇಕು, ಪ್ರಜಾಪತಿನ್ ಪ್ರಜಾಕಾಮ. ಪ್ರತಿ ಮನ್ವಂತರದಲ್ಲೂ ಮನುವಿಗೆ ಒಂದಿಷ್ಟು ಜನ ಮಕ್ಕಳಿರ್ತಾರೆ, ಅವರೆಲ್ಲ ಪ್ರಜಾಪತಿಗಳು. ಆ ಪ್ರಜಾಪತಿಗಳನ್ನೇ ಸರಿಯಾಗಿ ಈಗ ಮೊದಲ ಮನ್ವಂತರದಲ್ಲಿ ಅತ್ರಿ, ಮರೀಚಿ, ಅರಿಯಮ, ಕರ್ದಮ, ಈ ಕೆಲವರ ಹೆಸರನ್ನು ಒಂದಿಷ್ಟು ಜನರನ್ನು ಹೇಳ್ತಾರೆ, ದಶಮಸ್ತತ್ರ ನಾರದ ಅಂತ. ಅವರನ್ನ ಪ್ರಜಾಪತಿಗಳನ್ನ, ಯಾಕೆಂದ್ರೆ ಅದು ನೋಡಿದ್ರೆ ಈಗ ವಯೋಸ್ವತ ಮನುವಿನ ಸ್ವಯಂಭೂಮನು ಅಲ್ಲ, ಈಗ ಈ ಮನ್ವಂತರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಇಕ್ಷ್ವಾಕ್ ಮೊದಲಾದ 10 ಜನರು, ಅವರ ಪರಂಪರೆ, ಅವರ ಹರಿದು ಬಂದ ರೀತಿ ನೋಡಿದ್ರೆ ಅದು ಇಡೀ ದೇಶವನ್ನ ಎಲ್ಲಾ ಮೂಲೆಗೆ ವ್ಯಾಪಿಸಿ ನಿಂತಿದೆ ಅಂತ ಅನ್ಸ್ಬಿಡುತ್ತೆ. ಅಲ್ಲಿಗೆ ಮುಗಿಲಿಲ್ಲ, ಆ ಕಡೆಯಿಂದ ನೋಡಿದ್ರೆ ಚಂದ್ರನ ಪರಂಪರೆಯಲ್ಲೂ ಕೂಡ ಆ ಕಡೆಯಿಂದ ಪುರೂರವಸ್ಸಿಂದ ಮುಂದೆ ಯಯಾತಿ, ನಹುಷ ಇತ್ಯಾದಿಗಳು. ಆ ಯಯಾತಿಯ ಮಕ್ಕಳಲ್ಲಿ ಯಾರು ಪೂರು ಮತ್ತೆ ಯದು ಬಿಟ್ರೆ ಉಳಿದವರು 3 ಜನ ಎಲ್ಲ ದೂರದ ದೇಶಗಳಿಗೆ ಹೋಗಿದ್ದು ಆಳ್ಲಿಕ್ಕೆ. ತುರ್ವಸು, ಅನು, ದೃಹ್ಯು, ಈ 3 ಜನನು ಕೂಡ ಇವತ್ತು ನಾವು ಯಾವ್ದು ತುರ್ಕಿಸ್ತಾನ ಅದು ಇದು ಎಲ್ಲ ಹೇಳುತ್ತೇವೆ, ಆ ಜಾಗದ ಉಲ್ಲೇಖವನ್ನ ಭಾಗವತವು ಮಾಡುತ್ತೆ, ಹರಿವಂಶವು ಮಾಡುತ್ತೆ. ಆ ಜಾಗದಲ್ಲೆಲ್ಲ ಆಳಿದವರು ಇವರೇ. ಹಾಗಾಗಿ ಬೇರೆ ಕಡೆಯಿಂದ ಇಲ್ಲಿಗೆ ಬಂದವರೆಲ್ಲ ಇರುದು, ಎಲ್ಲ ಇಲ್ಲಿಂದಲೇ ವಲಸೆ ಹೋದವರು ಇರುದು. ಏನೋ ಆ ಕಡೆಯಿಂದ ಬಂದ್ರು, ಅವ್ರು ದಾಳಿ ಮಾಡಿದ್ರು, ನಮ್ಮವ್ರು ಹೀಗಾಯ್ತು ಹಾಗಾಯ್ತು ಅಂತ ಹೇಳ್ತಿದಾರಲ್ಲ. ಇತಿಹಾಸದ ಮೂಲ ಪ್ರಜ್ಞೆ ಇದ್ದವರಿಗೆ ಇದು ಸ್ಪಷ್ಟ ಅರ್ಥ ಆಗುತ್ತೆ. ಎಲ್ಲಾ ದೇಶದ ಭಾಗಕ್ಕೂ ಕೂಡ ಇಲ್ಲಿ ಅವರು ರಾಜರಾಗಿ ತಮ್ಮ
ಕಾಣಿಕೆಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಒಳ್ಳೆಯ ಮಕ್ಕಳನ್ನು ಪಡೆಯುವುದಕ್ಕಾಗಿ ಪ್ರಜಾಪತಿಗಳನ್ನ ಆರಾಧನೆ ಮಾಡಬೇಕು. ಶ್ರೀಕಾಮಃ ಸಂಪತ್ತು ಬೇಕು ಅಂತ ಬಯಸುವುದಾದ್ರೆ ಮಾಯಾ ಸ್ವರೂಪಳಾದಂತಹ ಲಕ್ಷ್ಮಿಯನ್ನ ದೇವೀಂ ಲಕ್ಷ್ಮಿಯನ್ನ ಆರಾಧನೆ ಮಾಡಬೇಕು. ಒಳ್ಳೆಯ ತೇಜಸ್ಸಿನಿಂದ ಕೂಡಿದವನಾಗಬೇಕು ಅಂತಾದ್ರೆ ಅಗ್ನಿಯನ್ನ ಆರಾಧನೆ ಮಾಡಬೇಕು. ಸಂಪತ್ತು ವಸ್ತುವಿನ ರೂಪದಲ್ಲಿ ಬೇಕು ಅಂತಾದ್ರೆ ವಸೂಲ್. ಒಳ್ಳೆಯ ವೀರ್ಯವಂತಿಕೆಯನ್ನ ಸಂಪಾದಿಸುವುದು ಅಂತಾದ್ರೆ ಹಿಡಿದ ಕೆಲಸವನ್ನ ಮುಗಿಸುವ ರೀತಿಯಲ್ಲಿ ಉಪಾಸನೆ ಮಾಡಬೇಕು ಅಂತಾದ್ರೆ ಏಕಾದಶ ರುದ್ರಾನ್. ಅನ್ನಾದಿಗಳು ಬೇಕು, ತಿನ್ಲಿಕ್ಕೆ ಚೆನ್ನಾಗಿರ್ಬೇಕು ಅಂದ್ರೆ ಅದಿತಿ ದೇವತಾ ತಾಯಿ, ದೇವತೆಗಳ ತಾಯಿ. ಸ್ವರ್ಗ ಕಾಮಸ್ತು ಅದಿತೆ ಸುತಾನ್. ಇಂದ್ರಾದಿ ದೇವತೆಗಳನ್ನು ಪ್ರಾರ್ಥಿಸಿದರೆ ಸ್ವರ್ಗವೂ ಸಿಗುತ್ತೆ. ವಿಶ್ವಾನ ದೇವಾನ್ ರಾಷ್ಟ್ರ ಕಾಮ. ಒಂದು ರಾಷ್ಟ್ರವನ್ನು ನಡೆಸುವುದಕ್ಕೆ ಬೇಕಾದಂತಹ ಒಳ್ಳೆಯ ಬಲ ನಾವು ಪಡ್ಕೊಳ್ಬೇಕು ಅಂತಂದ್ರೆ ವಿಶ್ವೇ ದೇವತೆಗಳನ್ನ ಆರಾಧನೆ ಮಾಡಬೇಕು. ಇನ್ನು ಸಿದ್ಧಿ ಸಾಧನೆ ಇಂಥದ್ರಲ್ಲಿ ಮನಸ್ಸಿದೆ ಅಂತಾದ್ರೆ ಸಾಧ್ಯರನ್ನು ಬೇಡಿದ್ರೆ ಅವರು ಅದನ್ನು ಕೊಡ್ತಾರೆ. ಆಯುಷ್ಯ ತುಂಬಾ ಜಾಸ್ತಿ ಇರಬೇಕು, ಹಾಗಾದ್ರೆ ಅಶ್ವಿ ದೇವತೆಗಳನ್ನು ಕೇಳಿ. ಇಲ್ಲ ದೇಹದಲ್ಲಿ ಒಳ್ಳೆ ಪುಷ್ಟಿ ಬೇಕು, ಹಾಗಾದ್ರೆ ಭೂಮಿಯನ್ನು ಪ್ರಾರ್ಥನೆ ಮಾಡಿ. ಅದು ಆ ಮುದ್ರೆಯಲ್ಲೂ ಕೂಡ ಅಂತದ್ದೇ ಇದೆ. ಹೂ ಅಂದ್ರೆ 5 ಮುದ್ರೆಗಳಲ್ಲಿ ಇಳಾ ಮುದ್ರೆಯನ್ನ ಮಾಡಿದ್ರೆ ದೇಹದಲ್ಲಿ ಪುಷ್ಟಿ ಆಗುತ್ತೆ. ಅಗ್ನಿ ಮುದ್ರೆಯನ್ನ ಮಾಡಿದ್ರೆ ದೇಹ ವೀಕ್ ಆಗುತ್ತೆ, ಅಂದ್ರೆ ಕೃಶ ಆಗುತ್ತೆ. ಅಂದ್ರೆ ದಪ್ಪ ಇದ್ದವರಿಗೆ ಕೃಶ ಆಗುತ್ತೆ, ಕೃಷ ಇದ್ದವರಿಗೆ ದಪ್ಪ ಆಗುತ್ತೆ ಅಂತ. ಅದು ಪ್ರಾರ್ಥನೆಯಲ್ಲೂ ಅಷ್ಟೇ. ತ್ಯೋನ ಪೃಥಿವೀ ಭವಾನ್ ಅಕ್ಷರ ನಿವೇಶನಿ ಯಚ್ಛಾನ ಕರ್ಮ ಸಪ್ರಥಾಹ ಅನ್ನುವ ಮಂತ್ರದಲ್ಲಿ ಚೆನ್ನಾಗಿ ಜಪಿಸಿ ಭೂಮಿಯನ್ನ ಪ್ರಾರ್ಥಿಸಿದ್ರೆ ಒಳ್ಳೆಯ ದೈಹಿಕ ಪುಷ್ಟಿ ಅನ್ನೋದು ಬರುತ್ತೆ ಅಂತ ಅನ್ನೋದು ಶಾಸ್ತ್ರಕಾರರು ಹೇಳುವ ಮಾತು. ಹಾಗಾಗಿ ಇಳೆಯನ್ನ ಪ್ರಾರ್ಥಿಸಿದ್ರೆ ದೇಹದಲ್ಲಿ ಪುಷ್ಟಿ ಪಡಿತಾನೆ. ಒಂದ್ ಕಡೆ ಗಟ್ಟಿ ನೆಲೆಸ್ಬೇಕು, ಅದಕ್ಕೆ ಭೂ ಮತ್ತು ದ್ಯೂ ರೋದಸಿ ಅಂತ ಅದನ್ನು ಕರೀತಾರೆ. ಭೂಮಿ ಆಕಾಶಗಳನ್ನ ಲೋಕಮಾತರವು ಅವರಿಬ್ರು ಕೂಡ ಭೂಮಿಗೆ ಒಂದು ಕಡೆಯಿಂದ ಮೇಲಿನಿಂದ ಇನ್ನೊಂದು ಕಡೆಯಿಂದ ಕೆಳಗಿನಿಂದ ತಂದೆ ತಾಯಿಗಳಂತೆ ಕಾಪಾಡುವವರು, ಅವರನ್ನ ಕೇಳಿಕೊಳ್ಬೇಕು. ಒಳ್ಳೆಯ ರೂಪ ಬೇಕು, ಹಾಗಿದ್ರೆ ಗಂಧರ್ವರನ್ನ ಪ್ರಾರ್ಥಿಸಿ. ಒಳ್ಳೆಯ ಹೆಣ್ಣು ಬದುಕಿನಲ್ಲಿ ಬರಬೇಕು, ಹಾಗಾದ್ರೆ ಉರ್ವಶಿಯನ್ನ ಪ್ರಾರ್ಥಿಸಿ. ಅಧಿಕಾರವನ್ನ ನಡೆಸುವುದಕ್ಕೆ ಎಲ್ಲಿದ್ರೂ ಚೆನ್ನಾಗಿ ನಮಗೆ ಅವಕಾಶ ಸಿಗಬೇಕು, ಹಾಗಾದ್ರೆ ಮತ್ತೆ ಚತುರ್ಮುಖನನ್ನೇ ಪರಮೇಷ್ಠಿನಂ ಯಜೇತ ಯಜ್ಞಂ ಯಜೇತು ಯಶಸ್ಕಾಮ. ಇಂದ್ರನ ಮಗನಾದ ಯಜ್ಞನನ್ನ ಯಶಸ್ಸನ್ನ ಬಯಸಿ ಏನಾದ್ರೂ ಯಜ್ಞ ಮಾಡುವುದಿದ್ರೆ ಆ ಯಜ್ಞರೂಪಿಯಾದ ಪರಮಾತ್ಮನನ್ನೇ ಪರಮಾತ್ಮ ಅಲ್ಲ, ಯಜ್ಞರೂಪಿ ದೇವತೆಯನ್ನ ಚಿಂತಿಸ್ಬೇಕು. ಕೋಶಕಾಮ ಪ್ರಚೇತಸಂ, ವರುಣನನ್ನ ಪ್ರಾರ್ಥಿಸ್ಬೇಕು. ವಿದ್ಯಾಕಾಮಸ್ತು ಗಿರೀಶಂ, ತುಂಬಾ ಒಳ್ಳೆ ವಿದ್ಯೆ ಬರಬೇಕು ಅಂತಾದ್ರೆ ರುದ್ರದೇವನನ್ನು ಕೇಳಬೇಕು. ದಾಂಪತ್ಯಕ್ಕಾದ್ರೆ ರುದ್ರ ಸಹಿತನಾದ ಉಮೆಯನ್ನ ಪ್ರಾರ್ಥಿಸ್ಬೇಕು, ಒಳ್ಳೆಯ ದಾಂಪತ್ಯಕ್ಕಾಗಿ. ಧರ್ಮಾರ್ಥ ಯುಕ್ತಂ, ತಂತುಗಳನ್ನ ಅಂದ್ರೆ ಪೂರ್ವ ಪಿತೃಗಳ ಸಂಬಂಧವನ್ನ ಗಟ್ಟಿಗೊಳಿಸುವುದು ಅಂತಾದ್ರೆ ಪಿತೃದೇವತೆಗಳನ್ನೇ ಪ್ರಾರ್ಥಿಸ್ಬೇಕು. ರಕ್ಷೆ ಬೇಕು ಮತ್ತು ಓಜಸ್ಸು ಬೇಕು ಅಂದ್ರೆ ಮರುದ್ಗಣಗಳನ್ನ ಪ್ರಾರ್ಥಿಸಬೇಕು. ರಾಜ್ಯ ಕಾಮ ಮನೂನ್, ದೊಡ್ಡ ರಾಜ್ಯವನ್ನ ಬೇಕು ಅಂದ್ರೆ ನಮ್ಗೆ ಇದರಿಂದ ಒಂದು ಅರ್ಥ ಆಗುದೇನಂದ್ರೆ ರಾಷ್ಟ್ರ ಅಂದ್ರೆ ಬೇರೆ, ರಾಜ್ಯ ಅಂದ್ರೆ ಬೇರೆ ಅಂತ ಅವರ. ನಮ್ಗೆ ಇವತ್ತು ರಾಜ್ಯ ಆಮೇಲೆ ರಾಷ್ಟ್ರ, ಆದ್ರೆ ಅಲ್ಲಿ ರಾಷ್ಟ್ರ ಆಮೇಲೆ ರಾಜ್ಯ ಅನ್ನುವ ಕಲ್ಪನೆ ಇದ್ದ ಕಾಣುತ್ತೆ. ಮನುಗಳನ್ನ ಪ್ರಾರ್ಥಿಸ್ಬೇಕು. ಇನ್ನು ಯಾರನ್ನಾದ್ರೂ ನಿಗ್ರಹಿಸ್ಬೇಕು ಅಂತಾದ್ರೆ ನಿರುತಿಯನ್ನು, ಗ್ರಾಮವನ್ನೇ ಸಣ್ಣದ್ ಸಾಕು ಅಂತಿದ್ರೆ ಆಗ ಸೋಮಂ, ಈ ಚಂದ್ರನನ್ನ ಪ್ರಾರ್ಥಿಸ್ಬೇಕು. ಕೊನೆಗೆ ಹೇಳ್ತಾರೆ ಅಕಾಮಃ ಪುರುಷಂ ಪುಮಾನ್, ಅಕಾಮನಾದ್ರೆ ಪರಮ ಪುರುಷನಾದ ಪುರುಷ ಸೂಕ್ತ ಪ್ರತಿಪಾದ್ಯನಾದ ಭಗವಂತನನ್ನ ಪ್ರಾರ್ಥಿಸ್ಬೇಕು. ಕೊನೆ ಹೇಳಿದ್ರು ಅಕಾಮ ಸರ್ವಕಾಮೋ ವಾ ಮೋಕ್ಷ ಕಾಮೋ ದಾರಧೀಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಹರಿಂ. ಪರಮ ಪುರುಷನಾದ ನಾರಾಯಣನನ್ನು ಏನು ಬೇಡ ಅಥವಾ ಎಲ್ಲನೂ ಬೇಕು. ಇದು ಆಲ್ ಇನ್ ಒನ್, ಎಲ್ಲ ಒಂದರಲ್ಲಿ ಸಿಗುತ್ತೆ. ಅದದು ಅಲ್ಲಲ್ಲಿ ಅದದ್ದು ಮಾತ್ರ ಸಿಗುತ್ತೆ. ಇಲ್ಲಿ ಹಾಗಲ್ಲ, ನೀವು ಇಷ್ಟರಲ್ಲಿ ಏನೇನು ದೇವತೆಗಳನ್ನು ಉಪಾಸನೆ ಮಾಡಿದ್ದಕ್ಕೆ ಫಲಗಳನ್ನು ಪ್ರತ್ಯೇಕವಾಗಿ ಹೇಳಿದ್ರು, ಅಷ್ಟೂ ಪ್ರತ್ಯೇಕವಾದ ಫಲ ಒಬ್ಬನಿಂದ ಒಂದೇ ಮುಖದಿಂದ ಸಿಗುತ್ತೆ ಅಂತಾಗಿದ್ರೆ ಅದು ಯಜೇತ ಪುರುಷಂ ಪರಮ ಪುರುಷನಾದ ನಾರಾಯಣನನ್ನು ಚಿಂತಿಸಬೇಕು. ಇದು ಭಾಗವತದಲ್ಲೇ ಇರುವ ಮಾತು. ಇದು ಒಂದು ರೀತಿ ಉಳಿದ ಎಲ್ಲ ದೇವತೆಗಳಿಗಿಂತ ಮಿಗಿಲಾದ ತತ್ವ ಅಂತ ಹೇಳಲಿಕ್ಕೆ ಬೇರೆ ಮತ್ತೆ ಉದಾಹರಣೆಗಳು ಬೇಕಿಲ್ಲ.
ಹೀಗೆ ಉಪಾಸನೆಯ ಕ್ರಮವನ್ನು ಹೇಳಿ ಕೊನೆಗೆ ಅದು ಎಚ್ಚರಿಸಿದ್ರು, ಅದು ಬಿಟ್ಬಿಡ್ಬೇಕು ನೀವು ಅಂತ. ಅದು ತತ್ಕಾಲದ ಪರಿಹಾರಕ್ಕಿರುವುದಷ್ಟೇ ಹೊರತು ಅದು ಇಂಗ್ಲಿಷ್ ಮದ್ದಿದ್ದ ಹಾಗೆ. ಆಗಕ್ಕೆ ಸರಿ ಆಗತ್ತೆ, ತಲೆನೋವು ಹೋಯ್ತು ಅಂತ, ಆಮೇಲೆ ತಲೆನೋವು ಹೋಗುತ್ತೆ ಕಂಟಿನ್ಯೂ ಮಾಡಿದ್ರೆ. ಮತ್ತೆ ಶೌನಕರು ಪ್ರಶ್ನೆ ಕೇಳ್ತಾ ಬರ್ತಾರೆ. ಅನೇಕ ರಾಜರೆಲ್ಲ ಬಂದು ಹೋದ್ರು. ಕಿಮನ್ಯತ್ ಪೃಷ್ಟವಾನ್ ಭೂಯಃ ವೈಯಾಸಿಕಿ ಋಷಿಂ ಕವಿಂ ಏತತ್ ಶುಶ್ರೂಷತಾಂ ವಿದ್ವನ್ ಸೂತನಾರ್ಹಸಿ ಭಾಷಿತು. ನನಗೆ ಹರಿಯ ಕಥೆಯ ಇನ್ನಷ್ಟು ವಿವರಗಳು ಬೇಕು, ಯಾಕೆಂದ್ರೆ ಆಯುಷ್ಯ ನೀಗುತ್ತಾ ಇದೆ. ಆಯುರು ಹರತಿ ವೈ ಪುಂಸಾಂ ಉದ್ಯನ್ನ ಸಂಚಯನ್ನ ಸೌ ತಸ್ಯರ್ಥೇಯ ಕ್ಷಣೋ ನೀತಃ ಉತ್ತಮ ಶ್ಲೋಕವಾರ್ತಯ. ಆಯುಷ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ಸೂರ್ಯ ಮೇಲೆ ಬರ್ತಾನೆ, ಇನ್ನೊಂದು ಭಾಗದಲ್ಲಿ ಮುಳುಗಿ ಹೋಗ್ತಾನೆ. ಹೀಗೆ ದಿನ ಕಳೆಯುವಾಗ ಯಾವ ಕ್ಷಣ ಅನ್ನೋದು ಭಗವಂತನ ನೆನಪಿಲ್ಲದೆ ಕಳೆದು ಹೋಗುತ್ತೋ ಅದನ್ನು ನಾವು ವ್ಯರ್ಥ ಅಂತ ಭಾವಿಸ್ಬೇಕು ಹೊರತು ಕಳೆದು ಹೋದ ವಸ್ತುವಿನಿಂದ ವ್ಯರ್ಥ ಆಯ್ತು ಅಥವಾ ಇನ್ನೇನೋ ಒಂದು ವ್ಯವಸ್ಥೆ ನಾವು ಅಂದುಕೊಂಡಂತೆ ಆಗ್ಲಿಲ್ಲ ಅನ್ನೋದಕ್ಕೆ ವ್ಯರ್ಥ ಆಯ್ತು ಅಂತ ಭಾವಿಸುವುದಲ್ಲ. ಯಾಕೆಂದ್ರೆ ಬದುಕುವುದು ಅಂತ ಅಷ್ಟೇ ಆಗಿದ್ರೆ ತರವಕ್ಕಿನ್ನ ಜೀವಂತಿ, ಮರಗಳು ಬದುಕ್ತಿಲ್ವೇನು? ಯಾಕಂದ್ರೆ ಅದಕ್ಕೂ ಗುಜರಾಟ ಇದೆ. ಭಸ್ತ್ರ ಕಿಂ, ಇದು ತರವಕ್ಕಿನ್ನ ಜೀವಂತಿ ಅನ್ನೋದು ಜೀವ ಇದೆ ಅಂತ ಅನ್ನೋದಕ್ಕೆ ಜೇಸಿ ಬೋಸ್ಬೇಕಾಗ್ಲಿಲ್ಲ. ಭಾಗವತ ಸ್ಪಷ್ಟ ಗೊತ್ತಿದೆ, ಅದು ಹೇಳ್ತಾ ಇದೆ. ಏನು ಸಸ್ಯಗಳು ಜೀವಿಸ್ತಾ ಇಲ್ವಾ? ಭಸ್ತ್ರ ಕಿಂ ಶ್ವಸಂತ್ಯುತ. ಅಕ್ಕಸಾಲಿಗನ ತಿದಿ ನಿರಂತರ ಉರಿತಾ ಇರುತ್ತೆ. ಬಸ್ 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 ಅಂತ ಮೇಲೆ ಕೆಳಗೆ ಆಗ್ತಾ ಇದೆ. ನಿಮ್ಮ ಹೃದಯದ ಗೂಡು ಅಷ್ಟೇ ಬಸ್ ಬಸ್ ಅನ್ನೋದಾದ್ರೆ ಆ ತಿದಿ ಮತ್ತೆ ನೀನ್ ಏನ್ ವ್ಯತ್ಯಾಸ ಇಲ್ಲ. ನಿನಗೆ ಬಸ್ ಬಸ್ ಅನ್ನೋ ಶಬ್ದ ಕೇಳುತ್ತೆ, ಅದಕ್ಕೆ ಪಾಪ ಕೇಳಿದ್ದು ಉಪಯೋಗಕ್ಕೆ ಬರಲ್ಲ ಅಷ್ಟೇ ಬಿಟ್ರೆ ನಿನಗೂ ಅದಕ್ಕೆ ಏನು ವ್ಯತ್ಯಾಸ ಇಲ್ಲ. ನ ಖಾದಂತಿ ನಮೇಹಂತಿ ಕಿಂ ಗ್ರಾಮ ಪಶವೋ ಪರೆ. ಅಲ್ಲ, ತಿನ್ನೋದು ಉಣ್ಣೋದು ಇಷ್ಟೆಲ್ಲ ಎಂಜಾಯ್ ಮಾಡ್ತೇವೆ. ಅಯ್ಯೋ ಪುಣ್ಯಾತ್ಮ, ನಾಯಿಗಳು ಹಾಗೆ ತಿಂತವೆ, ನಾಯಿಗಳು ಹಾಗೆ ಬದುಕ್ತವೆ, ನಾಯಿಗಳು ಹಾಗೆ ಓಡಾಡ್ತವೆ, ನಿನಗೂ ಅದಕ್ಕೆ ಏನ್ ವ್ಯತ್ಯಾಸ? ಹಾಗಾಗದಂತೆ ಶ್ವವಿಡ್ವರಾಹೋಷ್ಟ್ರ ಖರೈಹಿ ಸತುಲ್ಯ ಪುರುಷಃ ಪಶು ನಯತ್ಕರ್ಣ ಪಥೋಬೇತಃ ಜಾತು ನಾಮ ಗದಾಗ್ರಜ. ಗದಾಗ್ರಜನ ನಾಮ ಕಿವಿಗೆ ಬೀಳದ ಬದುಕು ಒಂದು ರೀತಿ ನಾಯಿ ಪಾಡು ಅಂದ್ರೆ ಅದು ಸುಳ್ಳಲ್ಲ. ನಾಯಿ, ಹಂದಿ ಇತ್ಯಾದಿ ಎಲ್ಲಾ ಪದಗಳನ್ನು ಸೇರಿಸಿ ಹೇಳ್ತಾರೆ. ಪುರುಷ ಪಶು, ಅದು ಬಾಲ ಇಲ್ಲದ ಪಶು. ಅದು ಬಾಲ ಇದ್ದು ಪಾಪ ಪ್ರೀತಿ ಆದ್ರೂ ತೋರಿಸ್ಲಿಕ್ಕೆ ಬರುತ್ತೆ, ಇವನಿಗೆ ಅದೂ ಬರಲ್ಲ ಸರಿಯಾಗಿ ಬದುಕ್ಲಿಕ್ಕೆ. ಹಾಗೆ ಭಗವಂತನ ದೇವರು ಕೊಟ್ಟಂತಹ ಈ ಶರೀರವನ್ನ ಭಗವಂತನಿಗಾಗಿ, ಅದು ಕೈ ಇರ್ಬೋದು, ಕಾಲಿರ್ಬೋದು, ಪ್ರತಿಯೊಂದರದ್ದು ಉಲ್ಲೇಖ ಮಾಡ್ತಾರೆ. ಯಾವುದನ್ನು ಬಿಡಲ್ಲ. ಅವರಿಗೆ ಹೇಳುವಾಗ ಅಯ್ಯೋ ಪಾಪ ಬೇಜಾರಾಗುತ್ತೆ, ಅದೆಲ್ಲ ಇಲ್ವೇ ಇಲ್ಲ. ಹೇಳುದಂದ್ರೆ ಸ್ಪಷ್ಟ ಹೇಳುದು, ನೀವು ಏನಾದ್ರೂ ತಿಳ್ಕೊಳ್ಳಿ, ಸತ್ಯ ಇದೆ, ಅದೇ ವಾಸ್ತವಂ ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದ. ಈಗಿದೆ, ನೀವು ಅದನ್ನ ಮೀರಿ ಹೋಗ್ತೀರಿ ಅಂದ್ರೆ ಮತ್ತೆ ನಾಳೆ ಆದ್ರೂ ವಾಪಸ್ ಅಲ್ಲಿಗೆ ಬಂದ್ ನಿಲ್ಬೇಕು. ಇವತ್ತು ಬಿಟ್ಟು ದೂರ ತಳ್ಳಿದ್ರು ಕೂಡ ಅಯ್ಯೋ ನಮ್ಮ ಹತ್ರ ಈಗ ತಾಕತ್ತಿದೆ, ನಾವೆಲ್ಲ ಮಾಡ್ಕೋತೀವಿ ಏನಂದ್ರು ನಾಳೆ ಆಯ್ತಪ್ಪ ನನ್ನ ತಾಕತ್ತಿರೋ ತನಕ ನೀನ್ ಬಿಟ್ಟಿದ್ದೇನೆ, ಹೋಗು, ಈಗ ಮತ್ ನನ್ನ ಹತ್ರನೇ ಬರ್ಬೇಕು ಅಂತ ಕರೆಯುವ ಸ್ಥಿತಿಗೆ ಬರುವ ಮುನ್ನ ಅವತ್ತೇ ಹೇಳಿದ್ನ ಬರ್ಬೋದಿತ್ತ, ಈಗೆಲ್ಲ ಹಲ್ಲು ಮುರ್ಕೊಂಡ್ ಬಂದ್ ಮತ್ತೆ ಹೀಗೆ ಅಂತ ತಿನ್ಲಿಕ್ಕಾಗಲ್ಲ, ನೆನ್ಸ್ಕೊಡಿ ಚಕ್ಕುಲಿ ಅಂತಂದ್ರೆ ಏನ್ ಮಾಡ್ಲಿ, ಈಗೇನ್ ಉಪಯೋಗ ಇಲ್ಲ ಅಂತ ಬೈದ್ ಕಳಿಸ್ತಾರೆ. ಹಾಗಾಗಿ ಶುಕಾಚಾರ್ಯರು ಮತ್ತೆ ಭಗವಂತನ ನೆನಪನ್ನ ರಾಜನ ಪ್ರಶ್ನೆಗೆ ಕೇಳಿ ಹೇಳ್ತಾರೆ, ಸ್ತೋತ್ರ ಮಾಡ್ತಾರೆ. ಶುಕಾಚಾರ್ಯರು ಅಂದ್ರೆ ಭಾಗವತ ಹೇಳಲಿಕ್ಕೆ ಶುರು ಮಾಡುವ ಇಲ್ಲಿ ತನಕ ಪೂರ್ವ ಪೀಠಿಕೆಯನ್ನ ಮಾಡಿದ್ರು. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವ ಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿದಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯ ವರ್ತಮನೆ. ಇದು ಜನ್ಮಾದ್ಯಸೇತಃ ಅನ್ನೋದನ್ನೇ ಮತ್ತೆ ವಿವರಿಸ್ತಾ ಇರುವುದು. ಪರಮ ಪುರುಷನಾದ ನಿನಗೆ ನನ್ನ ಅನಂತ ನಮಸ್ಕಾರಗಳು. ಪ್ರಾಮಾಣಿಕವಾದ ಈ ಜಗತ್ತಿಗೆ ಹುಟ್ಟು, ಇರುವಿಕೆ, ಕೊನೆಗಾಣಿಸುವಿಕೆ, ಮಧ್ಯದಲ್ಲಿ ತಡೆ ಹಿಡಿಯುವಿಕೆ ಎನ್ನುವ ಎಲ್ಲಾ ತರದ ಆಶ್ರಯಗಳನ್ನ ನಡೆಸಿಕೊಡುವವನು ನೀನು. ಅತ್ಯಂತ ಲೀಲೆಯಿಂದ ನಡೆಸಿಕೊಡುವವನು. 3 ಗುಣಗಳನ್ನ ಹಿಡಿದುಕೊಂಡು ಗೃಹೀತ ಶಕ್ತಿ ತ್ರಿದಯಾಯ, ಸತ್ವರಜಸ್ತಮಸ್ಸು ಅನ್ನುವ ಗುಣಗಳನ್ನ ಅಥವಾ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿಗಳೆಂಬ ಗುಣಗಳಿಂದ ಈ ದೇಹಿಯಾದಂತಹ ಜೀವಿಗಳಿಗೆ ಅದರ ಒಳಗೆ ನಿಂತು ಹತ್ರನೇ ಇದ್ರು ಕೂಡ ಅವುಗಳ ಕೈಗೆ ಸಿಗದೆ ಅನುಪಲಭ್ಯ ವರ್ತಮನೆ. ದೇವರನ್ನ ಎಲ್ಲಾ ಕಡೆ ಹುಡುಕ್ತಾರೆ, ಕೆಲವರಂತೂ ಇಲ್ಲ ಅನ್ಕೊಂಡೇ ಹುಡುಕ್ತಾರೆ. ಏನ್ ಮಾಡ್ಲಿಕ್ಕಾಗಲ್ಲ, ಇಲ್ಲ ಅಂದ್ಮೇಲೆ ಹುಡುಕುದು ಯಾಕೆ? ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅಂತ. ಹೀಗೆ ಭಗವಂತನನ್ನ ಸ್ತುತಿಸಿ, ತುಂಬಾ ಚಂದ ಇದೆ ಮಂತ್ರ. ನಾವು ಬಹಳ ಪ್ರಸಿದ್ಧವಾಗಿ ಹೇಳುವ ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದ ಸುಮಂಗಲಾಹ ಕ್ಷೇಮಂ ನ ವಿಂದಂತೆ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ.
ಯಾರೆಲ್ಲ ತುಂಬಾ ದೇಹವನ್ನ ದಂಡಿಸಿ ತಪಗೈದಿದ್ದಾರೆ, ಅನೇಕ ರೀತಿಯ ವಸ್ತುಗಳನ್ನ ಕೈ ನೀಡಿ ದಾನ ಮಾಡಿದ್ದಾರೆ, ಒಳ್ಳೆಯ ಕೆಲಸಗಳನ್ನು ಮಾಡಿ ಬಹಳ ಹೆಸರು ಗಳಿಸಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಯಾವಾಗಲೂ ಹಿತವನ್ನೇ ಬಯಸಿ ಉತ್ತಮವಾದ ಮನಸ್ಥಿತಿಯವರುಂತಾಗಿದ್ದಾರೆ, ತಮ್ಮ ಶುದ್ಧವಾದ ಅಂತಃಕರಣದ ಮಂತ್ರಗಳನ್ನ ಚೆನ್ನಾಗಿ ತಿಳಿದು ಅದನ್ನ ಜಪಿಸಿ ಅದರ ಆಗು ಹೋಗುಗಳದ್ದು ಹೇಗ್ ಬಳಕೆ ಆಗುತ್ತೆ ಅಂತ ಗೊತ್ತಿದ್ದವರಿದ್ದಾರೆ, ಎಲ್ಲರಿಗೂ ಮಂಗಳವನ್ನ ಬಯಸಿ ತಾವು ಕೂಡ ಮಾಂಗಲ್ಯದ ಬದುಕನ್ನ ನಡೆಸ್ತಾ ಇದ್ದಾರೆ. ಇವರಿಷ್ಟೂ ಜನ ಯಾವಾಗ ಕ್ಷೇಮವನ್ನು ಹೊಂದುತ್ತಾರೆ ಅಂದ್ರೆ ತಾವು ಮಂತ್ರ ತಿಳಿದದ್ದಿರ್ಬಹುದು, ತಪಸ್ಸು ಮಾಡಿದ್ದಿರ್ಬಹುದು, ದಾನ ಕೊಟ್ಟಿದ್ದಿರ್ಬಹುದು, ಕೀರ್ತಿಯನ್ನು ಗಳಿಸಿದ್ದಿರ್ಬಹುದು, ಇದೆಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಿಸಿದ್ದರೆ ಮಾತ್ರ. ಯದರ್ಪಣಂ, ಯಾವ ಭಗವಂತನಿಗೆ ಅರ್ಪಿಸಿ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ರೆ ಅವರು ಖಂಡಿತ ವಿಶೇಷವಾದ ಸ್ಥಾನವನ್ನು ಪಡೆಯುತ್ತಾರೆ. ಇಲ್ಲ ಅಂದ್ರೆ ಅವರು ಕೂಡ ಕ್ಷೇಮವನ್ನು ಅನುಭವಿಸುವುದಿಲ್ಲ. ಯಾರು ಅಂತಹ ದೊಡ್ಡವರಾಗಿ ಕ್ಷೇಮವನ್ನ ಅನುಭವಿಸಿ ಯಾರ ಕರುಣೆಯಿಂದ ಇಂತಹ ಉತ್ತಮ ಭದ್ರವಾದ ಬುನಾದಿಯನ್ನು ಪಡೆದಿದ್ದಾರೋ ಅಂತಹ ಭಗವಂತನಿಗೆ ನಮೋ ನಮಃ, ನನ್ನ ಮತ್ತೆ ಮತ್ತೆ ನಮಸ್ಕಾರಗಳು ಅಂತ ಆ ಮಾತು ಅಂತದ್ದೇ ತುಂಬಾ ಇದೆ. ಯತ್ ಕೀರ್ತನಂ ಯತ್ ಶ್ರವಣಂ ಯದೀಕ್ಷಣಂ ಯದ್ವಂದನಂ ಯತ್ ಸ್ಮರಣಂ ಯದರ್ಹಣಂ ಲೋಕಸ್ಯ ಸದ್ಯೋ ವಿಧುನೋತಿ ಕಲ್ಮಶಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಶ್ರವಸ್ ಅಂದ್ರೆ ಕೇಳುವುದು, ಸುಭದ್ರ ಶ್ರವಸ್ಸು ಅಂದ್ರೆ ಯಾರ ಬಗ್ಗೆ ಕೇಳಿದ್ರೆ ನಮ್ಮ ಬದುಕು ಸುಭದ್ರವಾಗುತ್ತೋ ಅವನು ಸುಭದ್ರ ಶ್ರವಸ್. ಅವನಿಗೆ ನನ್ನ 100 ನಮಸ್ಕಾರಗಳು. ನಮೋ ನಮಃ ಅನ್ನೋದು ಮತ್ತೆ ಮತ್ತೆ ನಮಸ್ಕಾರ ಅಂತ ಹೇಳುವ ಮಾತು. ಕೀರ್ತನೆ ಮಾಡಿದ್ರೆ ಅವನ ಬಗ್ಗೆ, ಕೇಳಿದ್ರೆ ಅವನ ಬಗ್ಗೆ, ನೋಡಿದ್ರೆ ಅವನ ಬಗ್ಗೆ, ವಂದಿಸಿದ್ರೆ ಅವನ ಬಗ್ಗೆ, ಸ್ಮರಿಸಿದ್ರೆ ಅವನ ಬಗ್ಗೆ, ಪೂಜಿಸಿದ್ರೆ ಅವನ ಬಗ್ಗೆ, ಹೀಗೆ ಜಗತ್ತಿನಲ್ಲಿ ಈ ಎಲ್ಲ ಕರ್ತವ್ಯದಿಂದಲೇ ಲೋಕದ ಎಲ್ಲಾ ಪಾಪಗಳು ಕೂಡ ಕಲ್ಮಶಗಳು ಕೂಡ ದೂರವಾಗಿಸುವುದಕ್ಕೆ ಯಾರು ಕಾರಣನೋ, ಯಾರ ಬಗ್ಗೆ ಕೇಳಿದ್ರೆ ನಮ್ಮ ಬದುಕು ಭದ್ರಗೊಳ್ಳುತ್ತೋ ಮಂಗಳಗೊಳ್ಳುತ್ತೋ ಅಂಥವನಿಗೆ ನನ್ನ ನಮಸ್ಕಾರ ಅಂತ ಹೀಗೆ ಅಪರೂಪದ ಕೆಲವು ಸ್ತೋತ್ರಗಳನ್ನು ಇಲ್ಲಿ ಮಾಡ್ತಾರೆ. ನಮಸ್ತಸ್ಮೈ ಭಗವತೆ ವಾಸುದೇವಾಯ ವೇಧಸೆ ಪಪುರ್ಜ್ಞಾನಮಯಂ ಸೌಮ್ಯಾಹ ಯನ್ಮುಖಾಂಬುರುಹಾಸವಂ. ಅಂತಹ ವಾಸುದೇವನಿಗೆ ನಮಸ್ಕಾರ. ಎಂತಹ ವಾಸುದೇವನಿಗೆ? ಯಾರ ಮುಖ ಕಮಲದಿಂದ ಹೊರಟಂತಹ ಅಮೃತದ ರಸವನ್ನ ಕೇಳಿ ಜ್ಞಾನಮಯವಾದ ಜೀವನವನ್ನ ನಡೆಸಲಿಕ್ಕೆ ಅತ್ಯಂತ ಶ್ರದ್ಧೆಯಿಂದ ಎದ್ದು ನಿಂತ್ರೋ, ಯಾರನ್ನ ಅವರು ನಿತ್ಯವೂ ನಮಿಸುತ್ತಾರೋ ಅಂತಹ ಶುದ್ಧ ಮನಸ್ಸಿಗೆ ಕಂಡುಬರುವ ಸಂಪದ್ಭರಿತನಾದ ವಾಸುದೇವ ರೂಪಿ ಪರಮಾತ್ಮನಿಗೆ ಮತ್ತೆ ಮತ್ತೆ ನಮಸ್ಕಾರ ಅಂತ ಹೀಗೆ ಹೇಳಿ ಹಿಂದೆ ನೀನೇನ್ ಕೇಳಿದ್ಯೋ ಇದೇ ಪ್ರಶ್ನೆಯನ್ನ ಚತುರ್ಮುಖನನ್ನ ನಾರದ ಕೇಳಿದ. ಆಗ ನಾರದರಿಗೆ ಚತುರ್ಮುಖ ಈ ಎಲ್ಲವನ್ನು ಉಪದೇಶ ಮಾಡಿದ. ನಾರದ ಭಗವಂತ ಚತುರ್ಮುಖನನ್ನ ಬಂದು ಒಂದು ದಿವಸ ಮಾತಾಡಿಸ್ತಾನೆ. ಅದ್ಭುತ, ನೀವು ಎಷ್ಟು ಕೆಲಸ ಮಾಡ್ತೀರಿ, ನಿಮ್ಮನ್ನ ಯಾರು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನೀವು ಸೃಷ್ಟಿ ಮಾಡುವ ಈ ಎಲ್ಲ ಪ್ರಕ್ರಿಯೆಗಳನ್ನು ನೋಡಿದ್ರೆ ನಮಗೆ ಗಾಬರಿ ಆಗುತ್ತೆ. ಕರತಲಾಮಲಕವದ್ ವಿಶ್ವಂ ವಿಜ್ಞಾನಾವಸಿತಂ ತವ ಯತ್ ವಿಜ್ಞಾನೋ ಯದಾಧಾರೋ ಯತ್ ಪರಸ್ತ್ವಂ ಯದಾತ್ಮಕಃ ಏಕ ಸೃಜಸಿ ಭೂತಾನಿ ಭೂತೈ ಏವ ಆತ್ಮಮಾಯಯ. ಅದಕ್ಕೆ ತಕ್ಷಣ ಮಗು ತುಂಬಾ ಹಾಗೆಲ್ಲ ಶಬ್ದಗಳನ್ನ ಪ್ರಯೋಗ ಮಾಡಬೇಡ. ನೀನು ಹೇಳಿದ ಮಾತು ಸತ್ಯಕ್ಕೆ ದೂರವಾದದ್ದು. ಇದನ್ನ ನೀನು ಗಟ್ಟಿಯಾಗಿ ಹೇಳಿದ್ರೆ ಪಾಪ ದಡ್ರೆಲ್ಲ ಅದೇ ಸರಿ ಅಂತ ಅಂದುಕೊಂಡ್ ಬಿಡ್ತಾರೆ. ನಾನು ಕೂಡ ಯಾರಿಂದ ಸೃಷ್ಟಿಯಾಗಿದ್ದೇನೋ ಅವನ ಅನುಗ್ರಹದಿಂದಾಗಿ ಈ ಎಲ್ಲ ಕರ್ತವ್ಯಗಳನ್ನ ನನಗೆ ನಿರ್ವಹಿಸ್ಲಿಕ್ಕಾಗ್ತಾ ಇದೆ. ನಮಸ್ತಸ್ಮೈ ಭಗವತೆ ವಾಸುದೇವಾಯ ಧೀಮಹಿ ಯನ್ಮಾಯಯ ದುರ್ಜಯ ಮಾಂ ವದಂತಿ ಜಗದ್ಗುರು. ನನ್ನನ್ನು ಜಗದ್ಗುರು, ಜಗತ್ಸ್ರಷ್ಟ ಅಂತೆಲ್ಲ ಕರೀತಾರಲ್ವಾ, ಅದು ಅವನ ಅನುಗ್ರಹದಿಂದ ನನಗೆ ಜಗತ್ಸ್ರಷ್ಟ ಜಗದ್ಗುರು ಅಂತ ಹೆಸರು ಬಂದದ್ದು. ನಾನಲ್ಲ ಜಗದ್ಗುರು. ಜಗದ್ಗುರುಗಳು ಲೋಕದಲ್ಲಿ ಬೇಕಾದಷ್ಟನ್ನ ಬೋರ್ಡ್ ಹಾಕೊಂಡು ತಿರುಗಬಹುದು, ಆದ್ರೆ ಜಗದ್ಗುರು ನಾನೇ ಅಲ್ಲ ಅಂತ ಚತುರ್ಮುಖ ಹೇಳಿದ್ಮೇಲೆ ಇನ್ನು ಉಳಿದವರೆಲ್ಲ ಯಾವ ಲೆಕ್ಕ? ಹೀಗೆ ಹೇಳಿ, ಯಾಕೆಂದ್ರೆ ಈ ಜಗತ್ತಿನಲ್ಲಿ ನಾನು ಯಾವುದನ್ನೆಲ್ಲ ಬಳಸ್ತೇನೆ ಸೃಷ್ಟಿಗಾಗಿ ಅದ್ಯಾವುದು ನನ್ನ ಕೈಯಲ್ಲಿಲ್ಲ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವಯೇವ ಚ ಯದನುಗ್ರಹತ ಸಂತಿ ನ ಸಂತೇದುಪೇಕ್ಷಯ. ಇಲ್ಲಿ ಅದನ್ನು ಚೂರು ವಾಸುದೇವ ಪರೋ ಬ್ರಹ್ಮನ್ ನಚಾನ್ಯೋರ್ಥೋ ಅಸ್ತಿ ತತ್ಪಾತ್ವತಃ. ಮುಂದೆ ಅದು 3ನೇ ಸ್ಕಂದದಲ್ಲಿ ಬರುವಾಗ ಈ ಪಾಠ ಬಂದಿದೆ. ಅದು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ನಿರೂಪಣೆ ಮಾಡ್ತಾರೆ. ಇಲ್ಲಿ ವಾಸುದೇವ ಪರಹ ಬ್ರಹ್ಮನ್ ನಚಾನ್ಯೋರ್ಥೋಸ್ತಿ ತತ್ವತಃ. ಈ ಎಲ್ಲದಕ್ಕಿಂತ ಮೇಲೆ ದ್ರವ್ಯ ಕರ್ಮಾದಿಗಳೆಲ್ಲವೂ ಕೂಡ ಯಾವುದು ಉಪಯೋಗ ಆಗ್ತಾ ಇದೆ ಅದೆಲ್ಲ ಅವನು ದಯಪಾಲಿಸಿದ್ರಿಂದ ಕರ್ತವ್ಯದಲ್ಲಿ ನನಗೆ ಬಳಸ್ಕೊಳ್ಳಿಕ್ ಆಗ್ತಿದೆ. ಅವನು ಒಂದು ವೇಳೆ
ಈ ಯಾವ ವಸ್ತುಗಳು ಕೂಡ ನನ್ನ ಕೈಯಲ್ಲಿ ನಿಲ್ಲದಂತೆ ಜಾರಿಸಿ ಬಿಟ್ಟ ಅಂದ್ರೆ ನಾನೇನು ಮಾಡ್ಲಿಕ್ಕಾಗುದಿಲ್ಲ. ಅದ್ರಿಂದಾಗಿ ನೀನು ಹಾಗೆ ಹೇಳಿದ್ರೆ ನಂಗೆ ಒಂಥರ ನಾಚಿಕೆ ಆಗುತ್ತೆ. ನೀನು ನನ್ನನ್ನ ಆತ್ಮಮಾಯ ನಿನ್ನ ಸ್ವಸಾಮರ್ಥ್ಯದಿಂದ ಈ ಜಗತ್ತನ್ನ ಸೃಜಿಸಿ ಅಂತೆಲ್ಲ ಹೇಳಿದ್ರೆ ಆ ಮಾತನ್ನ ಹಾಗೆ ಹೇಳ್ಬೇಡಪ್ಪ, ತಪ್ಪದು. ಯಾಕಂದ್ರೆ ಎಲ್ಲವನ್ನು ವಾಸುದೇವನೇ ನಡೆಸ್ತಾನೆ, ಅವನ ಅಧಿಕಾರದಿಂದಾಗಿ ಇದೆಲ್ಲವೂ ಕೂಡ ನಡೀತಾ ಇದೆ ಅಂತ ಹೀಗೆ ನಿರೂಪಣೆ ಮಾಡ್ತಾನೆ. ಯಾಕೆಂದ್ರೆ ನಮ್ಮ ಲೋಕದ ಸೃಷ್ಟಿಗೆ ಕಾರಣವಾದಂತಹ ಅಷ್ಟೂ ಶಕ್ತಿಯನ್ನ, ಅದು ದ್ರವ್ಯ ಶಕ್ತಿ, ಜ್ಞಾನ ಶಕ್ತಿ, ಕ್ರಿಯಾಶಕ್ತಿ ಎಲ್ಲದಕ್ಕೂ ಕಾರಣನಾಗಿ ತಾನೇ ಹಿಂದಿನಿಂದ ನಿಂತು ನಡೆಸ್ತಾ ಇದ್ದಾನೆ. ಅಂತಹ ಭಗವಂತನ ಆ ಕಾಲದ ಬಲ, ದೇಶದ ಬಲ, ಪರಿಣಾಮವಾಗಿ ಇಡೀ ಜಗತ್ತಿನ ಜನ್ಮ ಪುರುಷ ಜನ್ಮಾದಿ ಕರ್ತವ್ಯಗಳು ಅವನಿಂದಲೇ ನಡೀತಾ ಇರುವುದು. ನಾನು ಅದಕ್ಕೆ ವ್ಯವಸ್ಥಾಪಕನಾಗಿ ನಿಂತಿದ್ದೇನೆ. ಹೀಗೆ 3 ವಿಶಿಷ್ಟವಾದ ಶಕ್ತಿಗಳು ಅವನದ್ದೇ. ದ್ರವ್ಯ ಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ರೀತಿ ಪ್ರಭೋ. ಇದು 3 ಅವನ ವಿಶಿಷ್ಟವಾದ. ಅಂದ್ರೆ ನಮ್ಗೆ ಸ್ವಲ್ಪ ಈ ಫಿಸಿಕ್ಸ್ ಎಲ್ಲ ಪರಿಚಯ ಆದ್ರೆ ಅದೇನು ಶಕ್ತಿಯ ಸ್ವರೂಪ, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಇಲ್ಲಿ ವಿವರವಾಗಿ ಕಾಣುವುದಕ್ಕೆ ಅವಕಾಶ ಆಗುತ್ತೆ. ಒಟ್ಟು ಮುಖ್ಯವಾಗಿ 5 ಭಾಗಗಳು, ಪ್ರಪಂಚದ ಭಾಗಗಳು ಇಲ್ಲಿ ಹುಟ್ಟಿ ಬರ್ತವೆ. ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಅಂತ. ಒಂದರಿಂದ ಒಂದು ಆತ್ಮನಃ ಆಕಾಶ ಸಂಭೂತಃ. ಪರಮಾತ್ಮನಿಂದ ಆಕಾಶ ಹುಟ್ಟುತ್ತೆ. ಇಲ್ಲಿ ಆತ್ಮ ಅಂತಂದ್ರೆ ಪಂಚಮುಖನಾದ ರುದ್ರದೇವನು ಹೌದು. ಅಂದ್ರೆ ತಾಮಸಾತ್ ಭೂತಾದೇಹ, ಭೂತದ ಆದಿ ಅನಿಸಿದಂತಹ ಆಕಾಶ ಹುಟ್ಟತ್ತೆ. ಅದರಲ್ಲಿ ಒಂದೇ ಒಂದು ಗುಣ ಶಬ್ದ. ಆ ಆಕಾಶದಿಂದ ಮುಂದೆ ಗಾಳಿ ಹುಟ್ಟತ್ತೆ. ಅಲ್ಲಿ ಮತ್ತೆ 2 ಗುಣ ಸೇರಿಸುತ್ತೆ, ಅದಕ್ಕೆ ಸ್ಪರ್ಶವೂ ಸೇರಿಕೊಳ್ಳುತ್ತೆ. ಆ ಗಾಳಿಯಿಂದ ಮತ್ತೆ ಮುಂದಕ್ಕೆ ಬೆಳಕು ಹುಟ್ಟುತ್ತೆ, ಆ ಬೆಳಕಿಗೆ ರೂಪ ಸೇರ್ಕೊಳ್ಳುತ್ತೆ. ಆಮೇಲೆ ಆ ಬೆಳಕಿನಿಂದ ನೀರು ಹುಟ್ಟುತ್ತೆ, ಆ ನೀರಿನಲ್ಲಿ ರಸ ಸೇರ್ಕೊಳ್ಳುತ್ತೆ. ಆ ರಸದಿಂದ, ಆ ನೀರಿನಿಂದ ಮತ್ತೆ ಪಂಚಭೂತಗಳಲ್ಲಿ ಕೊನೆಯದ್ದಾದ ಪೃಥ್ವಿ ಶಕ್ತಿ ಹುಟ್ಟುತ್ತೆ. ಅಲ್ಲಿ ಗಂಧ ಶಕ್ತಿ ಅನ್ನೋದು ಕೆಲಸ ಮಾಡುತ್ತೆ. ಹೀಗೆ ಶ್ರೋತ್ರ, ತ್ವಗ್ಘ್ರಾಣ, ದೃಕ್, ಜಿಹ್ವಾ ಅನ್ನುವಂತಹ 5 ಜ್ಞಾನೇಂದ್ರಿಯಗಳು ಮತ್ತು ವಾಕ್, ದೋಹ, ಮೇಢ್ರ, ಅಂಘ್ರಿ, ಪಾಯವಹ ಮತ್ತೆ ಕರ್ಮೇಂದ್ರಿಯಗಳು 5. ಇವೆಲ್ಲವೂ ಅವನಿಂದಾಗಿ ನಡೀತಾ ಇದೆ. ಅವನು ಇಷ್ಟನ್ನೇ ಈ ಇಂದ್ರಿಯಗಳಲ್ಲಿ ಜೋಡಿಸಿದ್ರಿಂದಾಗಿ ಶರೀರಕ್ಕೊಂದು ಅರ್ಥ ಬರುತ್ತೆ. ಆ ಅರ್ಥದಿಂದಾಗಿ ಜಗತ್ತಿನಲ್ಲಿ ಕೆಲಸಗಳು ಸಾಗ್ತಾವೆ. ಹೀಗೆ ಅನೇಕ ವರ್ಷಗಳ ಪ್ರಯಾಣದ ನಂತರ ಇಡೀ ಜಗತ್ತಿನಲ್ಲಿ ನೀರಿನಲ್ಲಿ ಮುಳುಗಿದ ಒಂದು ಅಂಡ ಇತ್ತು. ಅದು ನಾನು ಅಷ್ಟು ನನ್ನದೇ ಶರೀರ. ಅದು ಅಂಡ ಅಂತಂದ್ರೆ ಇಡೀ ಹಿರಣ್ಮಯ ಅಂಡ. ಅದರಲ್ಲಿ ಒಳಗಿಂದ ಒಳಗೇನೆ ಅನೇಕ ಇಂದ್ರಿಯಗಳು ಹೊರಕ್ಕೆ ಬರ್ಲಿಕ್ಕೆ ಶುರುವಾಯಿತು. ಪುರುಷಸ್ಯ ಮುಖಂ ಬ್ರಹ್ಮ ಕ್ಷತ್ರಂ ಏತಸ್ಯ ಬಾಹವ ಉರ್ವೋಹ ವೈಶ್ಯೋ ಭಗವತಃ ಪದ್ಭ್ಯಾಂ ಶೂದ್ರೋ ವ್ಯಜಾಯತ. ಇಡೀ ಪುರುಷ ಸೂಕ್ತದ ವ್ಯಾಖ್ಯಾನ ಬರ್ತಾ ಹೋಗುತ್ತೆ. ಇಡೀ ಆ ಪರಮ ಪುರುಷನ ಶರೀರದ ಮುಖಭಾಗವಾಗಿ ಬ್ರಹ್ಮ ತೇಜಸ್ಸು ಹುಟ್ಟಿದ್ರೆ, ಕ್ಷಾತ್ರ ಅನ್ನೋದು ಬಾಹುವಿನಿಂದ ಬಂತು. ವ್ಯವಹಾರದ ಶಕ್ತಿಯಾಗಿ ಪ್ರಜೆಗಳಿಗೆ ಬೇಕಾದ ಸಂಗತಿಯನ್ನ ಒಪ್ಪಿಸುವಂತಹದ್ದು ಭಗವಂತನ ತೊಡೆಯ ಶಕ್ತಿ ಆದ್ರೆ, ಅವನ ಪಾದದಿಂದ ಇನ್ನೊಬ್ಬರ ಮನಸ್ಸಿಗೆ ಕರಗುವಂತಹ ಸೇವಾ ವೃತ್ತಿಯ ಶಕ್ತಿ ಹುಟ್ಟಿ ಬಂತು. ಹೀಗೆ ಭೂಹು ಅಲ್ಲಿಂದ ಹಿಡಿದು ಸತ್ಯಲೋಕದ ತನಕದ ಎಲ್ಲವೂ ಕೂಡ ಅವನೇ ನಡೆಸಿಕೊಟ್ಟದ್ದು, ಅವನೇ ವ್ಯವಸ್ಥೆ ಮಾಡಿ ನಿಲ್ಲಿಸಿದ್ದು. ನಾನು ಇದರಲ್ಲಿ ಒಂದು ಮಾಧ್ಯಮವಾಗಿ ಈ ಸೃಷ್ಟಿಗೆ ಕಾರಣನಾಗಿದ್ದೇನೆ. ಇದು ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ. ಮತ್ತೆ ಅಂಡದ ಒಳಗೆ ಇದೆಲ್ಲವೂ ಕೂಡ ಮತ್ತೆ ರೆಪ್ಲಿಕಾವಾಗಿ ಒಳಗಿನಿಂದ ಸೃಷ್ಟಿಯಾಗುತ್ತೆ. ಅಲ್ಲಿ ಸೃಷ್ಟಿಯಾಗುವಾಗ ಅದಕ್ಕೆ ಸಂಬಂಧಪಟ್ಟ ದೇವತೆಗಳು ಹುಟ್ಟಿ ಬರ್ತಾರೆ. ಹುಟ್ಟಿ ಬಂದಾಗ ಅವರು ಈ ಜೀವನ ಶರೀರದಲ್ಲಿ ನಿಂತುಕೊಂಡು ಅನೇಕ ತರದ ಕಾರ್ಯಗಳಿಗೆ ಕಾರಣರಾಗ್ತಾರೆ. ಮನಸ್ಸು ಅನ್ನೋದು ಒಂದು ಪ್ರಧಾನವಾದ ಅಂಶವಾದರೆ ಒಳಗಿನಿಂದ ಭಗವಂತನ ನಾಡಿಗಳಾಗಿ ನದಿಗಳೇ ಓಡಾಡುತ್ತವೆ, ಬೆಟ್ಟಗಳೇ ಅವನ ಮೈಯ ಅಸ್ಥಿಯಾಗಿ ಕೆಲಸ ಮಾಡುತ್ತೆ. ಹೀಗೆ ಭಗವಂತನ ಪ್ರತಿಯೊಂದು ವಿಶೇಷ ಕಾರ್ಯಗಳು ಜೀವನ ಶರೀರಕ್ಕೆ ಬೇಕಾದ ಭಾಗಗಳಾಗಿ ಹುಟ್ಟಿ ಬರ್ತವೆ ಅಂತ. ಅದು ಬಹಳ ಮೇಲ್ನೋಟಕ್ಕೆ ಸೃಷ್ಟಿಯನ್ನ ಒಂದು 3-4 ಸಲ ಹೇಳಿದಾಗ ಕಾಣಿಸುತ್ತೆ. ಸ್ಥೂಲವಾದ ಸೃಷ್ಟಿ, ಸೂಕ್ಷ್ಮವಾದ ಸೃಷ್ಟಿ, ಮಧ್ಯ ಸೃಷ್ಟಿ, ಹಾಗೆ ಇನ್ನು 16 ತರ ಸೃಷ್ಟಿಯ ಪ್ರಕ್ರಿಯೆಗಳನ್ನು ಹೇಳ್ತಾ ಹೋಗ್ತಾರೆ. ಹೀಗೆ ಭಗವಂತನ ಆ ಸೃಷ್ಟಿಯಲ್ಲಿ ಚತುರ್ಮುಖನ ಪಾತ್ರ ಅಂತ ತಾನೇ ಹೇಳಿಕೊಂಡು ಚತುರ್ಮುಖ
ನಾರದನಿಗೆ ಇಡೀ ಹರಿಯ ಅವತಾರದ ಅಷ್ಟೂ ಕಥೆಯನ್ನ ಮತ್ತೊಮ್ಮೆ ಹೇಳ್ತಾನೆ. ಮತ್ತೊಮ್ಮೆ ಹೇಳುವುದು ಅಂದ್ರೆ ಪ್ರತಿ ಶ್ಲೋಕದಲ್ಲೂ ಪ್ರತಿಯೊಂದು ರೂಪಕ್ಕೂ ಕೂಡ ವಿಶೇಷವಾದ ನಮಗೆ ಸೂಕ್ಷ್ಮ ಪರಿಚಯ. ಒಂದ್ಸರ್ತಿ ಹಿಂದೆ ಬಂದದ್ದಾದ್ರೂ ಇದರಲ್ಲಿ ಕೆಲವು ಇನ್ನೂ ರೂಪಗಳು ಹೆಚ್ಚು ಸೇರ್ಕೊಂಡಿದೆ. ಅಲ್ಲಿ 24 ಆದ್ರೆ ಇಲ್ಲಿ ಇನ್ನೂ ಹೆಚ್ಚಿದೆ. ಏಕೆಂದ್ರೆ ಇಲ್ಲಿ ಆ ನರನಾರಾಯಣ ರೂಪದ ಬಗ್ಗೆ ಚಿತ್ರಣ ಇದೆ. ಆಮೇಲೆ ಆ ರಾಜರಾಜೇಶ್ವರ ರೂಪದ ಅಲ್ಲಿ ಪೃಥುವಿನ ಬಗ್ಗೆ ಇದೆ. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ರಾಜರಾಜೇಶ್ವರ ಅಂತ ಚಿಂತಿಸುವ. ಯಾಕಂದ್ರೆ ಉಳಿದ ಎಲ್ಲ ಮನ್ವಂತರಾಧಿಪತಿಗಳಲ್ಲೂ ಇರುವ ರೂಪ ಅದು. ಕೇವಲ ಪೃಥುವಿನಲ್ಲಿ ಮಾತ್ರ ಅಲ್ಲ, ಯಾರೆಲ್ಲ ರಾಜರು ಅಂತ ಉತ್ತಮರು ಬರ್ತಾರೋ ಅವರೆಲ್ಲರಲ್ಲೂ ಕೂಡ ನೆಲೆಸಿದ ರೂಪ ಅಂತ ಹೇಳಿ ಕೃಷ್ಣನ ಮುಂದೆ ನಡೆಯುವ ಕಥೆಗಳನ್ನು ಸುಮಾರು 10 ಶ್ಲೋಕಗಳಲ್ಲಿ ಅಷ್ಟೂ ಕೂಡ ಇಡೀ ಭಾಗವತದಲ್ಲಿ ಏನು ಹೇಳುತ್ತೋ ಅದನ್ನೆಲ್ಲ ಮೊದಲೇ ಒಂದು ಬಾರಿ ನಿರೂಪಣೆ ಮಾಡಿದ ಮಾತು ಬರುತ್ತೆ. ತೋಕೇನ ಜೀವಹರಣಂ ಯದುರೂಪಿಕಾಯಾ ತ್ರೈಮಾಸಿಕಸ್ಯ ಚ ಪದ ಉಪವೃತ್ತಃ ಯದ್ರಿಂಗತ ಅಂತರಗತೇನ ದಿವಸ್ಪೃಶೋ ಪೃಶೋರ್ವಾ ಉನ್ಮೂಲನಂ ದ್ವಿತರಥಾ ಅರ್ಜುನಯೋ ನ ಭಾವ್ಯಂ. ಅಷ್ಟು ಕತೆ ಬಂತು. ತೋಕ ಸಣ್ಣ ಹುಡುಗನಾಗಿಯೇ ಉರ್ವಶಿಯ ಜೀವವನ್ನ ಹರಣ ಮಾಡಿದ, ಶಕಟನನ್ನು ಒದ್ದು ಕೊಂದು ಬಿಟ್ಟ, ರಿಂಗಣ ಮಾಡುತ್ತಾ ಆಕಾಶಕ್ಕೆ ನೆಗೆದು ಎಳೆದೊಯ್ದಂತಹ ತೃಣಾವರ್ತನನ್ನ ಸಂಹರಿಸಿದ, ಸೊಂಟಕ್ಕೆ ಬಿಗಿದ ಉಲೂಕಲವನ್ನು ಹಿಡಿದುಕೊಂಡು ಅರ್ಜುನ ವೃಕ್ಷಗಳ ನಡುವೆ ಸಾಗಿ ಅವರಿಬ್ಬರನ್ನು ಮಣಿಗ್ರೀವ ನಳಕೂಬರನ್ನು ಉದ್ಧರಿಸಿದ ಅಂತ ಹೀಗೆ ಇಡೀ ಕೃಷ್ಣನ ಕಥೆಯ ಪರಿಚಯ. ಇದೆಲ್ಲವೂ ಕೂಡ ಹೇಗಿದೆ ಅಂತಂದ್ರೆ ಮುಂದಾಗತ್ತೆ, ಹೀಗಾಗತ್ತೆ ಅಂತ ಆ ವಿವರ ಇದೆ. ಅಂದ್ರೆ ಇದು ಕೃಷ್ಣಾವತಾರಕ್ಕಿಂತ ಪೂರ್ವದಲ್ಲಿ ಚತುರ್ಮುಖ ತನ್ನ ತೊಡೆಯಲ್ಲಿ ಕುಳಿತು ಕಥೆ ಕೇಳ್ತಾ ಇದ್ದಂತಹ ನಾರದರಿಗೆ ಹೇಳಿದಂತಹ ಅಂಶ. ರಾಮನ ಕಥೆಯೂ ಹಾಗೆ ವಿಸ್ತಾರವಾಗಿ ಬಂದಿದೆ. ಆದ್ರೆ ಕೃಷ್ಣನಷ್ಟು ವಿಸ್ತಾರ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚು ವಿಸ್ತಾರವಾಗಿ ಕಾಣುವುದು ಕೃಷ್ಣನ ಕಥೆ. ಪರೀಕ್ಷಿತ ಮತ್ತೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತಾನೆ. ಕೃಷ್ಣನ ಬಗ್ಗೆ ಇನ್ನಷ್ಟು ನನಗೆ ತಿಳಿಯಬೇಕು ಅಂತ ಆಸೆ ಆಗ್ತಾ ಇದೆ. ನೀನು ಸೃಷ್ಟಿ ಮಾಡ್ತಾನೆ, ಅವನೇ ಎಲ್ಲ ಮಾಡ್ತಾನೆ ಇತ್ಯಾದಿ ಸಂಗತಿಗಳನ್ನು ಹೇಳಿದಿ. ಇದು ಭಗವಂತ ಯಾವ ಯಾವ ಕ್ರಮದಲ್ಲಿ ಎಲ್ಲೆಲ್ಲಿಂದ ಹೇಗೆ ಹೇಗೆ ನಡೆಸ್ಕೊಂಡು ಬಂದ ಅದೆಲ್ಲವನ್ನು ನನಗೆ ಬಿಡಿಸಿ ಹೇಳಬೇಕು ಅಂತ ಹೇಳಿದಾಗ ಮತ್ತೆ ಶುಕಾಚಾರ್ಯರು ಶುಕನ ಪರೀಕ್ಷಿತನ ಪ್ರಶ್ನೆಗಳಿಗೆ ಮತ್ತೊಮ್ಮೆ ಆ ಇಡೀ ಸೃಷ್ಟಿಯ ವಿವರ ನನಗೆ ವಿಸ್ತಾರವಾಗಿ ಬೇಕು ಅಂತ ಹೇಳಿದ್ದಕ್ಕೆ ಚತುರ್ಮುಖನ ಸೃಷ್ಟಿ, ಅವನ ತಪಸ್ಸು, ಅವನು ತದ್ಧಿ ತಪಃ ಅಂತ ದೇವರ ಆದೇಶವನ್ನು ಪಡೆಯುವ ತನಕ ಬಿಡದೆ ಒಂದು ಕಾರ್ಯ ಸೃಷ್ಟಿ ಮಾಡಬೇಕಾದರೆ ಮೊದಲು ತುಂಬಾ ಆಲೋಚನೆ ಮಾಡಬೇಕು ಅಂತ ಹೇಳುತ್ತಾರೆ. ಏನು ಆಲೋಚನೆ ಮಾಡಿದ್ರೆ ಅವ್ರು ಹೇಳಿದ್ರು ಅಂದ ತಕ್ಷಣ ದಡಾರ್ ಅಂತ ಬಂದು ಸೃಷ್ಟಿ ಮಾಡಿದ್ರೆ ಅದೆಲ್ಲ ಎಡವಟ್ಟಾಗುತ್ತೆ. ಇವತ್ತೇನು ಮನೆಯವರು ಅಡಿಗೆ ಮಾಡ್ಲಿಕ್ಕೆ ಕೇಳಿದ್ದಾರೆ ಅಂತ ಹೋಗಿ ಒಂದೇ ಸರ್ತಿಗೆ ಮಾಡಿದ್ರೆ ಆಮೇಲೆ ಹೆಸರು ಇಡ್ಬೇಕಾಗುತ್ತೆ. ಅನ್ಕೊಂಡದ್ದನ್ನ ಅಡಿಗೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅದ್ ಏನು ಹೇಗೆ ಮಾಡೋರ್ ಜೊತೆ ಒಂದೆರಡು ಸರ್ತಿ ಓಡಾಡಿ ಅಭ್ಯಾಸ ಆದ್ರೆ ಅದೇ ಮಾಡಿದ ಹಾಗೆ ಆಗುತ್ತೆ. ಹಾಗೆ ಚತುರ್ಮುಖನು ಕೂಡ ತನ್ನ ಸೃಷ್ಟಿಗೆ ಪೂರ್ವದಲ್ಲಿ ಭಗವಂತನನ್ನ ದೇವರು ಅವನಿಗೆ ಕಣ್ಣಿಗೆ ಕಾಣಿಸದೆ ನಿನಗೆ ಎಲ್ಲಿ ಪ್ರಶ್ನೆ ಬಂತೋ ಅಲ್ಲೇ ಉತ್ತರ ಇದೆ, ಹುಡುಕು, ನಿನ್ನಲ್ಲೇ ನಿನಗೆ ಈ ಜಿಜ್ಞಾಸೆಗೆ ಉತ್ತರ ಸಿಗುತ್ತೆ ಅಂತ ಹೇಳಿದ ಮೇಲೆ ಮತ್ತೆ ಭಗವಂತನನ್ನ ಆಗ ಸೃಷ್ಟಿಗೆ ಸಂಬಂಧಪಟ್ಟ ಭಗವಂತನ ರೂಪ ಹೀಗೆ ಭಗವಂತನ ರೂಪದ ವಿಶೇಷತೆಯ ಮೂಲಕ ಇಡೀ ಚತುಶ್ಲೋಕಿ ಭಾಗವತದ ಉಲ್ಲೇಖವನ್ನ ಇಲ್ಲಿ ಮಾಡ್ತಾರೆ. ತ್ವಯಾಹಂ ತೋಷಿತ ಸಮ್ಯಕ್ ವೇದ ಗರ್ಭ ಸಿಸೃಕ್ಷಯ ಚಿರಂ ಭೃತೇನ ತಪಸಾ ದುತ್ತೋಷ ಕೂಟಯೋಗಿನಾಂ ವರಂ ವರಯ ಭದ್ರಂತೆ ವರೇಶಂ ಮಾಭಿವಾಂಚಿತಂ ಸರ್ವಶ್ರೇಯ ಪರಿಶ್ರಾಮಃ ಪುಂಸಾಂ ಮದ್ದರ್ಶನಾವಧಿ. ಚತುರ್ಮುಖ ಮತ್ತು ತಪಸ್ಸು ಮಾಡಿ ಅವನನ್ನ ಕೇಳಿಕೊಂಡು ತನ್ನ ಸೃಷ್ಟಿಗೆ ನಿನ್ನಿಂದಲೇ ಪ್ರೇರಣೆ ಬೇಕು ಅಂತ ಅವನಿಗೆ ಪೂರ್ಣವಾಗಿ ಶರಣಾಗತನಾದಾಗ ಭಗವಂತ ಒಲಿದು ಅವನಿಗೆ ಅತ್ಯಂತ ಅಪೂರ್ವವಾದ ಉಪದೇಶಗಳನ್ನ ನೀಡಿದ. ಏನ್ ಬೇಕು ಕೇಳು ಅಂದ. ಆಗ ಅವನು ನಿನ್ನನ್ನ ತಿಳ್ಕೊಳ್ಬೇಕಷ್ಟೇ, ಇನ್ನೇನು, ಎಲ್ಲದಕ್ಕೂ ಮೀರಿಯೂ ಇರ್ತಿ, ಎಲ್ಲದರ ಕೊನೆಯಲ್ಲೂ ಕಾಣ್ತಿ, ಇದು ಯಾವ ರೀತಿಯ ನಿನ್ನ ಲೀಲೆ ಅಂತ ಕೇಳಿದಾಗ ನಿನಗೆ ಸಾರಭೂತವಾದ ಒಂದಿಷ್ಟು ಅಂಶವನ್ನ ಹೇಳುತ್ತೇನೆ, ಅದನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಕೇಳು. ಜ್ಞಾನಂ ಪರಮಗುಹ್ಯಂ ಮೇ ಯದ್ವಿಜ್ಞಾನ ಸಮನ್ವಿತಂ
ಸರಹಸ್ಯಂ ಯದಂಗಂಚ ಗೃಹಾಣ ಗದಿತಮ್ಮಯ. ಇದು ವಿಜ್ಞಾನ ಮತ್ತು ಜ್ಞಾನದಿಂದ ಕೂಡಿದ ವಿದ್ಯೆ. ಅಂದ್ರೆ ಜ್ಞಾನ ಅಂದ್ರೆ ಸಾಮಾನ್ಯ ಮೊಬೈಲ್ ಅಂದ್ರೆ ಏನು ಅಂತ, ವಿಜ್ಞಾನ ಅಂದ್ರೆ ಅದ್ರ ಬಿದ್ರೆ ಮತ್ತೆ ಸರಿ ಮಾಡಿ ಮೊದಲಿನ ಹಾಗೆ ಮಾಡ್ಲಿಕ್ಕೆ ಬರುತ್ತೆ ಅಂದ್ರೆ ಅದು ವಿಜ್ಞಾನ. ನಿನಗೆ ಪ್ರಯೋಗ ಮಾಡುವುದು ಮಾತ್ರ ಅಲ್ಲ, ಉಪಸಂಹಾರ ಮಾಡುವುದನ್ನು ಹೇಳಿಕೊಡುತ್ತೇನೆ. ಇದು ವಿದ್ಯೆಯ ನಿಜವಾದ ಕ್ರಮ. ಆ ಕ್ರಮದಲ್ಲಿ ರಹಸ್ಯಂ, ಅತ್ಯಂತ ರಹಸ್ಯವಾದ, ಅದಕ್ಕೆ ಅಂಗಭೂತವಾದ ಎಲ್ಲ ಸಂಗತಿಗಳನ್ನು ನಾನು ಹೇಳ್ತೇನೆ. ಗೃಹಾಣು, ಚೆನ್ನಾಗಿ ತಿಳಿದುಕೋ. ಯಾವಾನಹಂ ಯಥಾ ಭಾವ ಯದ್ರೂಪ ಗುಣಕರ್ಮಕ ತಥೈವ ತತ್ವ ವಿಜ್ಞಾನಂ ಅಸ್ತುತೆ ಮದನುಗ್ರಹ. ನಾನು ಯಾವ ರೂಪದಲ್ಲಿ ಯಾವ ಹೊತ್ತಿನಲ್ಲಿ ಕಾಣಿಸಿಕೊಳ್ತೇನೋ ಅದೆಲ್ಲವನ್ನೂ ನಿನಗೆ ಹೇಳ್ತೇನೆ. ನಾನು ತತ್ತತ್ ಕಾಲದಲ್ಲಿ ತತ್ತದ್ ಗುಣಗಳಿಂದ ತತ್ತತ್ ಕರ್ಮಕ್ಕೆ ಅನುಗುಣವಾಗಿ ಅಭಿವ್ಯಕ್ತಿಗೊಳ್ತೇನೆ ಅನ್ನುವ ಏನು ತತ್ವವಿಜ್ಞಾನ ನಾನು ಹೇಳ್ತೇನೆ, ಅದು ನನ್ನ ಅನುಗ್ರಹದಿಂದ ನಿನ್ನಲ್ಲಿ ಉಳಿಯಲಿ. ಅಹಮೇವ, ನಾನೇ ಎಲ್ಲದಕ್ಕಿಂತ ಮೊದಲು ಇದ್ದವನು. ನನ್ನಕ್ಕಿಂತ ಮೊದಲು ಯಾರು ಇರಲಿಲ್ಲ. ಅಹಮೇವ ಸಮಗ್ರೇ ಚ ನಾಣ್ಯತ್ ಸದಸತ್ ಪರಂ. ಕಣ್ಣಿಗೆ ಕಾಣುವ ಕಾಣದ ಎಲ್ಲ ಪ್ರಪಂಚಕ್ಕಿಂತಲೂ ಮೊದಲು ನಾನೇ ಇದ್ದದ್ದು. ಅಥವಾ ಕಾರಣವಾದ ಅಕಾರಣವಾದ ಅಥವಾ ಕಾರ್ಯರೂಪವಾದ ಯಾವುದೇ ವಸ್ತುಗಳಿಗೂ ಮುಂಚೆ ಮೊದಲು ನಾನೇ ಇದ್ದದ್ದು. ಬೇರೆ ಯಾವುದು ಕಾರ್ಯವೂ ಇರ್ಲಿಲ್ಲ, ಕಾರಣವೂ ಇರ್ಲಿಲ್ಲ, ನಾನೇ ಇದ್ದಿದ್ದು ಎಲ್ಲದಕ್ಕಿಂತ ಮೊದಲು. ಆಮೇಲೆ ನಾನೇ ಇನ್ನೊಂದು ಭಾಗದಲ್ಲಿ ಮತ್ತೊಮ್ಮೆ ಬಂದೆ. ಕಾರಣ ಅಂದ್ರೆ ಕಾರಣದಿಂದ ಕಾರ್ಯವಾಗಿ ಬಂದವನು ನಾನೇನೆ. ನಾನೇ ಬಂದು ಇನ್ನು ಅನೇಕ ಕೆಲಸಗಳನ್ನ ಮಾಡಿ ಎಲ್ಲ ಮುಗಿದ ಮೇಲೆ ಉಳಿಯೋನು ನಾನೇ. ಯೋಗ ಶಿಷ್ಯೇಚ ಸೋಸ್ಮ್ಯಹಂ. ನೀವೆಲ್ಲ ಬರ್ತೀರಿ, ಅದು ಒಂಥರ ಬೀಸುವ ಗಾಳಿ ಇದ್ದ ಹಾಗೆ. ಮತ್ತೆ ವಾಪಸ್ಸು ನಿಂತ ಜಾಗದಲ್ಲಿ ಶಾಂತವಾದ ಸ್ಥಿತಿಯೇ ಜಗತ್ತು ಕಂಡಿತು ಅಂತಂದಾಗ ಉಳಿಯೋನು ನಾನೊಬ್ಬನೇ. ಉಳಿದೆಲ್ಲ ಪ್ರವಾಹದಲ್ಲಿ ಹೊರಟೇ ಹೋಗುತ್ತೆ. ನನ್ನಲ್ಲಿಯೇ ಎಲ್ಲವನ್ನು ಜಗತ್ತು ಕಾಣುತ್ತೆ. ಜಗತ್ತಿನಲ್ಲಿಯೇ ನನ್ನನ್ನು ಕಾಣುವವರು ಕೂಡ ಇದ್ದಾರೆ. ಯಾರು ಈ ರೀತಿ, ಇದು ವಿಚಿತ್ರ ಏನು ಅಂದ್ರೆ, ಲೋಕದಲ್ಲಿ ಒಂದೋ ಅದರೊಳಗಿರ್ಬೇಕು, ಒಂದೋ ಅದು ಇದ್ರೊಳಗಿರ್ಬೇಕು. ಎರಡೂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅನ್ನುವುದು ಅದು ಒಂದು ಕುತೂಹಲದ ಪ್ರಶ್ನೆಯಾಗಿದ್ದು, ಯಾರು ಎಷ್ಟು ಸರ್ತಿ ತಿಳ್ಕೊಂಡ್ರು ಕೂಡ ಅವರಿಗೆ ಅದನ್ನ ಅರ್ಥ ಮಾಡಿಕೊಂಡು ಲೋಕದಲ್ಲಿ ಅರ್ಥದ ಹಿನ್ನೆಲೆಯಲ್ಲಿ ಹೇಳ್ಕೊಳ್ಳಿಕ್ ಸಾಧ್ಯವೇ ಇಲ್ಲ. ಆದ್ರಿಂದಾಗಿ ಯಥಾ ಮಹಾಂತಿ ಭೂತಾನಿ, ಏನೆಲ್ಲ ದೊಡ್ಡ ಪಂಚಭೂತಗಳಿವೆ, ಎತ್ತರದ್ದು ಚಿಕ್ಕದ್ದು, ಆ ಕಡೆ ಇದ್ದು ಈ ಕಡೆ ಇದ್ದು, ಅದು ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ಚ ತಥಾ ತೇಷು ತೇಷ್ವಹಂ. ನನ್ನೊಳಗೆ ಅದು ಇದೆ, ಅದರೊಳಗೆ ನಾನಿದ್ದೇನೆ. ಹೀಗೆ ನಿರಂತರ ನನ್ನನ್ನು ತಿಳ್ಕೊಳ್ಬೇಕು ಅನ್ನುವ ಆಸಕ್ತಿ ಮಾತ್ರ ಸದಾ ಇದ್ದವನಿಗೆ ಅನ್ವಯ ವ್ಯತಿರೇಕದಿಂದ ನನ್ನನ್ನು ತಿಳ್ಕೊಳ್ಳಿಕ್ಕಾಗತ್ತೆ. ಎಷ್ಟೋ ಸರ್ತಿ ಕೆಲಸ ಆಗುತ್ತೆ, ಅದರ ಹಿಂದೆ ನಾನಿದ್ದೇನೆ. ಎಷ್ಟೋ ಸರ್ತಿ ಕೆಲಸ ಆಗುವುದಿಲ್ಲ, ಆಗ ನಾನಲ್ಲಿ ಇಲ್ಲ ಅಂತ ಅರ್ಥ. ಅನ್ವಯ ವ್ಯತಿರೇಕದಿಂದ ಕೆಲವು ಕೆಲಸ ಅವನಿದ್ದಾಗ್ಲೇ ಆಗಿದೆ, ಆಗಿಲ್ಲ ಅಂದಾಗ ಅವನಲ್ಲಿ ಇಲ್ಲ ಅನ್ನುವ ಈ ಹಿನ್ನೆಲೆಯಲ್ಲಿ ನೀನು ಜಗತ್ತನ್ನ ತರ್ಕದ ಹಿನ್ನೆಲೆಯಲ್ಲಿ ನೋಡಿ. ಅವರು ತರ್ಕ ಹೇಳಿದ್ದಾರೆ, ಆದ್ರೆ ಅದು ಅರ್ಥ ಆಗುವ ತರ್ಕ. ಏನೇನೋ ತರ್ಕ ಮಾಡ್ಲಿಲ್ಲ. ಅನ್ವಯ ವ್ಯತಿರೇಕ ಅನ್ನೋದು ತರ್ಕದ ಒಂದು ಭಾಗವಾದ್ರೆ ನಾನು ಅಲ್ಲಿಂದನೇ ತಿಳಿದು ಬರ್ತೇನೆ. ಅದು ನನ್ನ ಇರುವಿಕೆಯ ಅಸ್ತಿತ್ವದ ಪರಿಚಯವನ್ನು ಮಾಡಿಕೊಡುತ್ತೆ ಹೊರತು ನನ್ನನ್ನು ಅದು ಪೂರ್ತಿ ತಿಳಿಸಲ್ಲ. ಆದ್ರೆ ಸಾಧ್ಯತೆ ಇದೆ, ಸಂಭಾವಿತ, ಇದು ಆಗತ್ತೆ ಅನ್ನುವ ಭರವಸೆಯನ್ನ ತುಂಬತ್ತೆ. ಮತ್ತೆ ಕಣ್ಣು ತೆಗೆದಾಗ ಮತ್ತೆ ತರ್ಕ ಬೇಡ. ತರ್ಕದಿಂದ ಎಷ್ಟೇ ಪ್ರಯತ್ನ ಮಾಡಿದ್ರೂ ತಿಳಿಲಿಕ್ಕಾಗುದಿಲ್ಲ, ಅದ್ಮೇಲೆ ತರ್ಕ ಬೇಡ. ಕಣ್ಣಿನಿಂದಲೇ ಎಲ್ಲವನ್ನು ನೋಡಿದ ಮೇಲೆ ಅರ್ಥ ಆಯ್ತು ಅಂತಂದ್ಮೇಲೆ, ಅರ್ಥ ಆಗ್ಲಿಲ್ಲ ತರ್ಕ ಮಾಡಿಯೂ ತರ್ಕ ಬೇಕಾಗಿಲ್ಲ. ಅರ್ಥ ಆಯ್ತು ತರ್ಕ ಇಲ್ಲ, ಆದ್ರಿಂದ ತರ್ಕ ಬೇಡ ಅಂತ. ಹೀಗೆ ಇಷ್ಟೇ ಅಭಿಪ್ರಾಯ. ತರ್ಕ ಬೇಡ ಅಂತ ಅನ್ನೋದರ ತಾತ್ಪರ್ಯ ಏನು ಅಂದ್ರೆ, ಅದು ಲಾಸ್ಟ್ ಪ್ರಮಾಣ ಅಂತ ಅನ್ನಿಸ್ಬಾರ್ದು. ಅದಕ್ಕೆ ಒಗ್ಗಿದ್ರೇನೆ ಎಲ್ಲವೂ ಸರಿ. ಅನುಭವವೂ ಕೂಡ ಅದಕ್ಕಿಂತಲೂ ಮುಖ್ಯವಾದದ್ದು. ಅನುಭವದ ತನಕ ಬರ್ಲಿಕ್ಕೆ ನಮ್ಗೆ ಸಹಾಯ ಮಾಡುತ್ತೆ ಅನ್ನೋದು ಬಿಟ್ರೆ ಅದೇ ಎಲ್ಲವನ್ನು ಅರ್ಥ ಮಾಡಿಸತ್ತೆ. ತರ್ಕ ಮಾಡಿ ನಾನು ದೇವರನ್ನು ತಿಳ್ಕೊಂಡ್ ಬಿಡ್ತೇನೆ, ದೇವ್ರು ನಗ್ತಾ ಇರ್ತಾನೆ. ಅವನು ಏನು ತರ್ಕನಿಶ್ಚಿತ ಚಿತ್ತವೃತ್ತಿಭಿರ್ ಅಪ್ರತರ್ಕ ಗುಣೋದಯಂ. ತರ್ಕದಿಂದ ಎಷ್ಟೇ ನಿಶ್ಚಯ ಮಾಡಿ ಹೀಗೆಯೇ ಅಂತಂದ್ರೂ ಕೂಡ ಯಾವತ್ತೂ ದೊರಕದ ಗುಣದ ಮೂಟೆ ಎನಿಸಿದಂತ ಭಗವಂತನನ್ನು ಮುಂದೆ ನಮಿಸುತ್ತೇನೆ, ವಂದಿಸುತ್ತೇನೆ ಅನ್ನುವ ತರದ ಮಾತು ಅಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಹೀಗೆ
ಭಗವಂತನ ಇನ್ನೊಂದು ಮುಖದ ಸೃಷ್ಟಿಯನ್ನು ಆ ರಹಸ್ಯವಾದ ಮಾತಿನ ಮೂಲಕ ಭಗವಂತನೇ ಚತುರ್ಮುಖನಿಗೆ ಉಪದೇಶಿಸಿದ ಬಳಿಕ ಪುರಾಣದ ಮಹತ್ವವನ್ನು ಹೇಳ್ತಾ ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಊತಿ, ಮನ್ವಂತರ, ಈಶಾನುಕಥಾ, ನಿರೋಧ, ಮುಕ್ತಿ, ಆಶ್ರಯ ಅನ್ನುವ 10 ಪುರಾಣಗಳ ಲಕ್ಷಣವನ್ನ ನಾನ್ ನಿಮ್ಗೇನ್ ಹೇಳಿದೆ ಅದೆಲ್ಲ ಕಡೆಯಲ್ಲೂ ಕೂಡ ಹೀಗೆ ಇರುತ್ತೆ. ಸರ್ಗ ಅಂದ್ರೆ ತಂದು ನಿಲ್ಲಿಸುವುದು. ಆ ಈ ಹಿಂದೆ ಬಂತು ಭೂತ, ಇಂದ್ರಿಯ, ತನ್ಮಾತ್ರೆಗಳು ಇವೆಲ್ಲವನ್ನು ಕೂಡ ಮೂಲದ ಸೃಷ್ಟಿಯನ್ನು ಹೇಳುವುದಾದ್ರಿಂದಾಗಿ ಇದನ್ನು ಸರ್ಗ ಅಂತ ಕರೀತಾರೆ. ಆಮೇಲೆ ಇದೆಲ್ಲ ಶರೀರಕ್ಕೆ ಸೇರಿ ಅದರ ಸ್ವಭಾವ, ಅದರ ಗುಣ, ಅದರ ವ್ಯಕ್ತಿತ್ವ ಇತ್ಯಾದಿಗಳೆಲ್ಲ 3 ಗುಣಗಳ ಪ್ರಭಾವದಿಂದಾಗಿ ಅದು ಮತ್ತು ವಿಸ್ತಾರ ಆಗುತ್ತಲ್ಲ, ಅದು ವಿಶೇಷ ಸರ್ಗ, ವಿಸರ್ಗ ಅಂತ ಕರೀತಾರೆ. ಬ್ರಹ್ಮಣೋ ಗುಣವೈಷಮ್ಯಾತ್ ವಿಸರ್ಗ ಪೌರುಷ ಸ್ಮೃತಃ. ಗುಣವೈಷಮ್ಯದಿಂದಾಗಿ ಮತ್ತು ಸ್ಥೂಲಗೊಳ್ಳುವಂತಹದ್ದು. ಸೂಕ್ಷ್ಮದಲ್ಲಿ ಎಲ್ಲದಕ್ಕೂ ಒಂದು ಕಾಮನ್ ನಕ್ಷೆ ಇರುತ್ತಲ್ಲ, ಅದು ಸರ್ಗ. ಹೀಗೆ ಸೃಷ್ಟಿಯಾಗ್ಬೇಕು. ಮಣ್ಣು ಹೀಗೆ, ನೀರು ಹೀಗೆ, ಗಾಳಿ ಹೀಗೆ, ಮನುಷ್ಯರು ಹೀಗೆ ಎಲ್ಲ ಆಯ್ತು. ಅದು ಹಾಗೆ ಅಂತ ಆದ್ಮೇಲೆ ಅದಕ್ಕೆ ಬೇಕಾದ ಹಾಗೆ ಕರ್ಮಾನುಸಾರ ಯೋಗ್ಯತಾನುಸಾರ ವ್ಯವಸ್ಥೆ ಆಗ್ಬೇಕಲ್ಲ, ಅದು ವಿಸರ್ಗ ಆಗತ್ತೆ. ಸ್ಥಿತಿ ಅಸ್ತಿತ್ವದಲ್ಲಿ ಉಳಿಯುವುದು ಅಂತ ಅನ್ನೋದು ವೈಕುಂಠ ವಿಜಯ, ಪರಮಾತ್ಮನ ಕಡೆಗೆ ಸಾಗುವಂತಹ ಮನಸ್ಥಿತಿ. ಅದು ಸ್ಥಿತಿ ಅಂದ್ರೆ ಒಂದು ಕಡೆ ಗಟ್ಟಿ ನೆಲೆಗೊಳ್ಳುವುದು ಅಂತ. ಪೋಷಣಂ ಅವನಿಂದ ಅನುಗ್ರಹ ಪಡ್ಕೊಳ್ಳುವುದು, ಅವನಿಂದ ಆಶೀರ್ವಾದ ಪಡ್ಕೊಳ್ಳುವುದು. ಮನ್ವಂತರಾಣಿ ಸದ್ಧರ್ಮ ಊತಯ ಕರ್ಮ ವಾಸನಾ. ಮನ್ವಂತರಗಳು ಯಾವುದು ಅಂದ್ರೆ ಆ ರಾಜರು ಅವರವರ ಆಳ್ವಿಕೆಯಿಂದ ಲೋಕದಲ್ಲಿ ಒಂದು ನಿಯಮವನ್ನು ಗಟ್ಟಿಗೊಳಿಸ್ತಾರೆ, ಹೀಗಿರಬೇಕು. ಅದು ಮನ್ವಂತರದ ಚಿಂತನೆ ಮುಂದೆ ಮುಂದೆ ಹೇಗೆ ಬೆಳೀತಾ ಹೋಗುತ್ತೆ ಅನ್ನೋದನ್ನ ತಿಳಿಸುವ ಮೂಲ ಶಕ್ತಿ. ಊತಯ ಅಂದ್ರೆ ಆ ಒಂದು ಹಿಂದೆ ಮೊದಲು ಚತುರ್ಮುಖ ಒಂದ್ಸರ್ತಿ ಕೆಮ್ಮಿದ ಅಂತೆ, ಎಲ್ರಿಗೂ ಕೆಮ್ಮುವ ಸ್ವಭಾವ ಬಂತು. ಚತುರ್ಮುಖ ಒಂದು ಸರ್ತಿ ಕಣ್ಣು ಮುಚ್ಚಿದ ಅಂತೆ, ನಮ್ಗೆಲ್ರಿಗೂ ಕಣ್ಣು ಮುಚ್ಚುವ ಸ್ವಭಾವ. ಅವನಿಗೆ ಹೊಸದ ಕಣ್ಣು ಮುಚ್ಚುವ ಕೆಲಸ ಇಲ್ಲ, ಆದ್ರೆ ನಮ್ಗೆ ಮುಚ್ಚಲಿಕ್ಕೆ ಗೊತ್ತಾಗ್ಬೇಕಾದ್ರೆ ಅವನೊಂದ್ಸಲ ಮುಚ್ಚಿ ತೋರಿಸ್ಬೇಕು. ಹೀಗೆ ಕರ್ಮದ ವಾಸನೆ, ನಾವು ಏನೇನು ಕೆಲಸಗಳನ್ನ ಶರೀರದಿಂದ ನಿಂತು ಮಾಡ್ತೇವೆ ಅದನ್ನ ಒಂದ್ಸಲ ಅವನು ಮಾಡಿ ತೋರಿಸ್ತಾನೆ. ಅವನು ಮಾಡಿದ್ರೆ ಮಾತ್ರ ಮುಂದೆ ನಮ್ಗೆಲ್ರಿಗೂ ಕೂಡ ಒಂದ್ ತೇಗ್ ಬರುತ್ತೆ, ಆಕಳಿಕೆ ಬರುತ್ತೆ, ಮೈ ಎಲ್ಲ ಪಟಪಟ ಅಂತ ಅಲ್ಲಲ್ಲಿ ಸೂಚನೆ ಸಿಗುವ ಹಾಗೆ ಹೊಡ್ಕೊಳ್ಳುತ್ತೆ. ಇದೆಲ್ಲ ಕರ್ಮದ ವಾಸನೆಗಳು. ಇನ್ನು ಅವತಾರಗಳ ಬರುವಿಕೆ ಇತ್ಯಾದಿಗಳೆಲ್ಲವೂ ಕೂಡ ಈಶಾನುಕಥಾ, ಈಶನ ಅನುಸರಿಸಿದ ಕಥೆ. ನಾರಾಯಣ ಇನ್ನು ಅವನನ್ನ ಅನುಸರಿಸಿದವರ, ಭಗವಂತನ ಮತ್ತು ಭಗವಂತನನ್ನ ಅನುಸರಿಸಿದವರ ಕಥೆ. ಅದರ ಜೊತೆಗೆ ಅದಕ್ಕೆ ತೊಂದರೆಗಳು, ದೈತ್ಯರೆಲ್ಲ ಅಡ್ಡ ಬರ್ತಾರೆ, ಸಾಧನೆಗಳೆಲ್ಲ ನಿಂತು ಹೋಗುತ್ತೆ, ಅದು ನಿರೋಧ. ಇದರಿಂದ ಬಿಡುಗಡೆ, ಇದರಿಂದ ತಪ್ಪಿಸಿಕೊಳ್ಳುವಿಕೆ, ಅದು ಮುಕುತಿ. ಅವನೇ ಎಲ್ಲದಕ್ಕೂ ಕೊನೆ. ಇದರ ನಂತರ ಏನಾದ್ರೂ ಕೂಡ ಮೋಕ್ಷದಲ್ಲೂ ಕೂಡ ಪರಮ ಆಶ್ರಯ ಅವನೇ ಅಂತ ಗೊತ್ತಾಗುವುದು ಕೊನೆಯದ್ದು. ಇದಿಷ್ಟನ್ನು ಪುರಾಣಗಳು ತಿಳಿಸಿಕೊಡ್ತಾವೆ. ಸ ಆಶ್ರಯ ಪರಂಬ್ರಹ್ಮ ಪರಮಾತ್ಮೇತಿ ಶಬ್ದತೆ. ಅವನೇ ಆಶ್ರಯ, ಅವನೇ ಈ ಇಡೀ ಜಗತ್ತಿಗೆ ಎಲ್ಲದರ ಅಂತರ್ಯಾಮಿ ಅಂತ. ಆ ಆಶ್ರಯ ಶಬ್ದದಿಂದ ಉಳಿದದ್ದೆಲ್ಲ ಬೇರೆ ಬೇರೆ ವಿಷಯಗಳನ್ನು ಹೇಳಿತು. ಆಶ್ರಯ ಅನ್ನೋದು ಭಗವಂತನದೇ ಹೆಸರು. ಅವನೇ ಆಶ್ರಯ ಶಬ್ದದಿಂದ ಭಗವಂತನನ್ನು ಉಪಾಸನೆ ಮಾಡಿದ್ರೆ ಅವನಿಗೆ ಯಾವತ್ತೂ ಆಶ್ರಯ ತಪ್ಪಲ್ಲ ಅನ್ನೋ ಮಾತು ಕೂಡ ಬೇರೆ ಕಡೆ ಒಂದ್ ಕಡೆ ಎಚ್ಚರ ಕೊಡ್ತಾರೆ. ಇಲ್ಲಿ ಅದನ್ನ ಅರ್ಥವತ್ತಾಗಿ ನಿರೂಪಿಸಿದ್ದಾರೆ. ಹಾಗೆ ಅವನಿಗೆ ಹಸಿವು, ಬಾಯಾರಿಕೆ, ಆಕಳಿಕೆ ಈ ಎಲ್ಲ ಯೋಚನೆಗಳು ಕೂಡ ಚತುರ್ಮುಖನಿಂದ ಒಮ್ಮೆ ಬಂತು ಅನ್ನುವ ಸಂಗತಿ ಬಂದದ್ದನ್ನೇ ಮತ್ತೆ ಇಡೀ ಶರೀರದಲ್ಲಿ ಅದು ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷ. ಇಲ್ಲಿ ಆ ಮಾತು ಬಂದಿದೆ. ಆಗ ವಾಸುದೇವ ಹರೋ, ಅದೆಲ್ಲವೂ ಅವನನ್ನ ಮೀರಿ ನಿಂತಿದೆ ಅಂತ ಹೇಳಿದ್ರು. ಅವನಿಂದ ಅವನೇ ಅದನ್ನೆಲ್ಲ ಮೀರಿ ನಿಂತಿದ್ದಾನೆ ಅಂತ ಹೇಳಿದ್ರು. ಇಲ್ಲಿ ಅವನ ಅನುಗ್ರಹದಿಂದಲೇನೆ ದ್ರವ್ಯಗಳು, ಕರ್ಮಗಳು, ಕಾಲ, ಸ್ವಭಾವ, ಜೀವ ಇದಿಷ್ಟೂ ಕೂಡ ಅವನ ವಶದಲ್ಲಿದೆ. ಅವನು ತಿರಸ್ಕರಿಸಿದ್ರೆ
ನ ಸಂತಿ ಯದುಪೇಕ್ಷಯ. ಅವನ ಆ ನಿರಾಕರಣೆ ಅದಕ್ಕಾಯ್ತು ಅಂದ್ರೆ ಮತ್ತೆ ಅವನು ಅದ್ಯಾವುದನ್ನು ಅನುಭವಿಸ್ಲಿಕ್ಕಾಗಲ್ಲ. ಆ ದೇಹದಿಂದ ಪ್ರತಿಯೊಂದು ಇಂದ್ರಿಯದ ದೇವತೆಗಳು ಹೊರ ಬಂದ್ರು ಅನ್ನುವುದನ್ನ ಹೇಳ್ತಾ, ನಿರಭಿದ್ಯತ, ಕಣ್ಣಿನ ದೇವತೆ ಆ ಶರೀರದಿಂದ ಹೊರಕ್ ಬಂದ ಆಗ ಕಣ್ಣು ಹುಟ್ಟಿತು. ಕಿವಿಯ ದೇವತೆ ಕಿವಿಯ ಭಾಗದಿಂದ ಹೊರಕ್ ಬಂದ, ಕಿವಿ ಕೆಲಸ ಮಾಡೋಕ್ ಶುರು ಮಾಡಿತು. ಮೂಗಿನ ದೇವತೆಗಳು ಸೊಳ್ಳೆಗಳನ್ನ ಸೀಳಿಕೊಂಡು ಬಂದ್ರು, ಅಶ್ವಿ ದೇವತೆಗಳು, ಆಗ ಮೂಗು ಕೆಲಸ ಮಾಡಿತು. ಹಾಗೆ ಇಂದ್ರ ತೋಳಿನ ಭಾಗದಿಂದ ಹೊರಕ್ಕೆ ಬಂದ, ತೋಳಿನ ದೇವತೆಯಾಗಿ ಅವನು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ. ಹೀಗೆ ಎಲ್ಲ ಇಂದ್ರಿಯಗಳನ್ನು ಕೂಡ ಅಭಿಮಾನಿಸಿಕೊಳ್ಳುವಂತಹ ದೇವತೆಗಳು ಆಯಾ ಶರೀರದ ಭಾಗದಿಂದ ಹೊರಕ್ಕೆ ಬಂದ್ರು. ಎಲ್ಲಿಂದ ಹೊರಕ್ಕೆ ಬಂದ್ರು ಅದು ಅವರ ಅಧಿಕಾರ ಅಂತ ತಿಳಿಸುವಂತಹ ಒಂದು ಸೃಷ್ಟಿಯ ಪ್ರಕ್ರಿಯೆಯನ್ನ ಇಲ್ಲಿಗೆ ಹೇಳ್ತಾರೆ. ನಂತರ ಮತ್ತೆ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡ್ತಾನೆ, ನೀವು ಹಿಂದೆ ಮಧ್ಯದಲ್ಲಿ ಒಂದು ಸರ್ತಿ ಮಾತನಾಡುವಾಗ ಅಂದ್ರೆ ಆರಂಭದಲ್ಲಿ ಕೃಷ್ಣನ ಕಥೆ ಒಂದಿಷ್ಟು ಬಂದಿತ್ತು. ಉದ್ಧವನಿಗೆ ಉಪದೇಶ ಮಾಡಿದ, ಮೈತ್ರೇಯನಿಗೆ ಉಪದೇಶ ಮಾಡಿದ ಕೃಷ್ಣ ಅಂತ. ಅದರಲ್ಲಿ ಮೈತ್ರೇಯರಿಗೆ ಯಾಕೆ ಉಪದೇಶ ಮಾಡಿದ್ದು ಅಂತಂದ್ರೆ, ವಿದುರನಿಗೆ ಹೇಳಲಿಕ್ಕೇನೆ ನೀನು ಹೋಗ್ಬೇಕು ಅಂತ ಹೇಳಿ ಕಳಿಸಿದ. ಅದನ್ನ ಅದು ಒಂದು ಸಾಲಲ್ಲಿ ಸುಮ್ಮನೆ ಹೀಗೆ ಬಂದು ಹೋಗಿದೆ ಅಷ್ಟೇ. ತುಂಬಾ ವಿಸ್ತಾರವಾಗಿ ವಿದುರನ ಉಲ್ಲೇಖವನ್ನ ಅಲ್ಲಿ ಮಾಡಿಲ್ಲ. ಅಂದ್ರೆ ಒಂದು ಕಥೆ ಇದ್ಯಾವುದು ಮುಂದೆ ನಡೆಯುವ ಕಥೆ ಮೊದಲೇ ಗೊತ್ತಾಯ್ತು ಇತ್ಯಾದಿ ಬಂದಿದೆ. ಆದ್ರೆ ಮೈತ್ರೇಯರಿಗೆ ಸಂಬಂಧಪಟ್ಟ ವಿಷಯವನ್ನ ಪರೀಕ್ಷಿತ್ ರಾಜ ಕೇಳುಗನಾಗಿ ಚುರುಕುತನದಿಂದ ಪ್ರಶ್ನೆ ಕೇಳ್ತಾನೆ. ಕುತ್ರಕ್ಷತ್ತರು ಭಗವತ ಮೈತ್ರೇಯನ ಆಸ ಸಂಗಮ, ಎಲ್ಲಿ ಭೇಟಿ ಆಯ್ತು ಅವರಿಬ್ರಿಗೂ, ಏನ್ ಮಾತಾಡಿಕೊಂಡ್ರು, ಆ ಸಂವಾದದ ವಿವರವನ್ನ, ಯಾಕಂದ್ರೆ ಕೃಷ್ಣ ಉಪದೇಶ ಮಾಡಿ ಕಳಿಸಿದ್ದು ಅಂತ ಅಂದ್ಮೇಲೆ ಆ ಮಾತನ್ನ ನಾನು ಕೇಳಿಸ್ಕೊಳ್ಬೇಕು ಅಂತ ಆಸೆ. ಯಾಕಂದ್ರೆ ಪರೀಕ್ಷಿತ ವಸ್ತುತಃ ಕೃಷ್ಣನ ಜೊತೆಗೇನೆ ಬೆಳೆದಿದ್ದಾನೆ. ಆದ್ರೆ ಇದ್ಯಾವುದು ಅವನಿಗೆ ಅಂದಾಜಿಗೆ ಬರ್ಲೇ ಇಲ್ಲ. ಇವರು ಸೂಚನೆ ಕೊಟ್ರಲ್ಲ, ಹಾಗಾಗಿ ಅವರಿಗೆ ಏನ್ ಹೇಳಿ ಕಳಿಸಿದ್ದಾರೆ ಅದನ್ನ ನನಗೆ ವಿವರಿಸು ಅಂತ ಹೀಗೆ ಕೇಳುತ್ತಾನೆ. ಸೂತ ಪುರಾಣಿಕರು ಪರೀಕ್ಷಿತನಿಗೆ ಅವ್ರು ಏನ್ ಹೇಳಿದ್ರೋ ಅದನ್ನೇ ನಾನು ನಿನಗೆ ತಿಳಿಸಿಕೊಡ್ತೇನೆ ಅಂತ ವಿವರಿಸ್ತಾರೆ. ಯದಾತು ರಾಜ ಸುತಾನ ಸಾಧೂನ್ ಪುಷ್ಣನ್ನ ಧರ್ಮೇಣ ವಿನಷ್ಟ ದೃಷ್ಟಿ ಭ್ರಾತುರ್ಯವಿಷ್ಟಸ್ಯ ಸುತಾನ್ ವಿಬಂಧೂನ್ ಪ್ರವೇಶ್ಯ ಲಾಕ್ಷಾ ಭವನೇ ದದಾಹ. ಯದಾ ಸಭಾಯಾಂ ಕುರುದೇವ ದೇವ್ಯಾಃ ಕೇಶಾಭಿಮರ್ಶಂ ಸುತಕರ್ಮಗರ್ಹ್ಯಂ ನವಾರಯಾಮಾಸ ನೃಪಸ್ತುಷಾಯಾಃ ಆಶ್ರೈಃ ಹರಂತ್ಯಾಃ ಕುಚಕುಂಕುಮಾನಿ. ಯಾವಾಗ ತನ್ನ ಮಕ್ಕಳು ಮಾಡ್ತಾ ಇರುವ ತಪ್ಪನ್ನ ಧೃತರಾಷ್ಟ್ರ ತಡೆದು ಹಿಡಿದು ನಿಲ್ಲಿಸ್ಲಿಲ್ವೋ ಆವಾಗ್ಲೇ ಅವರ ಮನೆಯ ಎಲ್ಲ ಬೆಳಕುಗಳು ಕೂಡ ಆರಿ ಹೋಗುವಂತಹ ಸ್ಥಿತಿ ಬಂತು. ಹೊರಗಿನಿಂದ ಕಣ್ಣು ಕಳೆದುಕೊಂಡಿದ್ದ ಅಂತಂದ್ರೆ ಮಗನ ಸಹವಾಸದಿಂದ ಒಳಗಣ್ಣನ್ನೂ ಕಳೆದುಕೊಂಡು ಪಾಂಡವರನ್ನ ಲಾಕ್ಷಾ ಗೃಹದಲ್ಲಿ ಕೊಲ್ಲುವ ಪ್ರಯತ್ನವನ್ನ ಮಾಡಿದ. ಅದೇ ರೀತಿ ಮತ್ತೆ ಅವರು ಪ್ರವರ್ಧಮಾನರಾಗಿ ದೇಶದ ಸುತ್ತ ತೆರಳಿ ಕಪ್ಪವನ್ನ ಸಂಗ್ರಹಿಸಿ ಅಧಿಕಾರದ ಜೊತೆಗೆ ಸಂಪತ್ತನ್ನ ಗಳಿಸಿದನ್ನ ಹೊಟ್ಟೆ ಕಿಚ್ಚಿನಿಂದ ತಡೆದುಕೊಳ್ಳಲಾರದ ದುರ್ಯೋಧನ ಸಭೆಯಲ್ಲಿ ದ್ಯೂತದ ನೆಪದಲ್ಲಿ ಸ್ನುಷೆಯಾದಂತಹ ದ್ರೌಪದಿಯನ್ನ ಅಪಹರಿಸಿ ಅವಳ ಮಾನವನ್ನ ಕಳೆದು ದುಃಖಕ್ಕೆ ಈಡು ಮಾಡಿದ. ಇಂತಹ ಸ್ಥಿತಿಯಲ್ಲಿ ಒಂದೊಂದು ಕೆಲಸವೂ ಕೂಡ ಅಜಾತ ಶತ್ರೋಹ ಪ್ರತಿಯಚ್ಛದಾಯಂ ತಿತಿಕ್ಷತೋ ದುರ್ವಿಷಹಂ ತವಾಗಃ ಸಹಾನುಜೋ ಯತ್ರ ಮೃಕೋದರೋಹಿ ಸ್ವಶತ್ರುಹ ಯಂ ತ್ವವಲಂಬಿಭೇಷಿ. ಕೃಷ್ಣ ಆಗ ಅಲ್ಲಿ ಇರ್ಲಿಲ್ಲ ಯಾಕೆ ಅಂದ್ರೆ ಆ ಕಾಲದಲ್ಲಿ ಸಾಲ್ವ ಸೌಭ ವಿಮಾನವನ್ನ ಹೊತ್ತುಕೊಂಡು ದ್ವಾರಕ್ಕೆ ಮೇಲೆ ದಾಳಿ ಮಾಡಿದ್ದಾಗ ಇಲ್ಲಿ ಅದೇ ಹೊತ್ತಿಗೆ ಪಾಂಡವರು ದ್ಯೂತದಲ್ಲಿ ಕಳ್ಕೊಂಡಿದ್ದಾರೆ. ಅಲ್ಲಿ ವಿದುರ ಬಂದು ಎಚ್ಚರ ಕೊಟ್ಟ, ಬೇಡ ಇದೆಲ್ಲ ಅನ್ಯಾಯ, ಹೀಗ್ ಮಾಡಬಾರದು. ಅಜಾತಶತ್ರೋಹ ಪ್ರತಿಯಚ್ಛ ಸರ್ವಂ, ಎಲ್ಲವನ್ನ ಅಜಾತಶತ್ರುವಿಗೆ ವಾಪಸ್ ಕೊಟ್ಟು ಬಿಡು. ನಿನ್ನ ಮಗ ಮಾಡಿರುವಂತಹ ತಪ್ಪಿನ ಮೂಟೆ ಅದು ಅರ್ಥ ಮಾಡ್ಕೊಳ್ಳಿಕ್ಕಾಗದಷ್ಟು. ಅವಳಿಗೆ ಅನ್ಯಾಯ ಹಾಕುದನ್ನ ತಪ್ಪಿಸ್ಬೇಕು ಅಂತ ಮಾತಾಡಿದವನು ಅವನೊಬ್ನೇ, ಬೇರೆ ಯಾರು ಕೂಡ ಅದನ್ನ ವಿಕರ್ಣ ಒಬ್ಬ ಸ್ಟೇಜಿಗೆ ತಕ್ಕ ಮಾತಾಡುವ ಹಾಗೆ ತಪ್ಪು 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 ಅಂತ ಹೇಳ್ಕೊಂಡು ನಾನು ಅನುಭವಿಸ್ತಾ ಕೂತ ಹೊರತು ಅವನೇನು ಅದನ್ನ ಸಭೆ ಬಿಟ್ಟು ಹೋಗ್ಲಿಲ್ಲ. ಆದ್ರೆ ಈ ರೀತಿ ಪಾರ್ಥರನ್ನ ಸದಾ ಬೆಂಬಲಿಸುತ್ತಾ, ಅದು ಪಾರ್ಥರನ್ನ ಬೆಂಬಲಿಸಿದ್ದು ಯಾಕೆ ಅಂದ್ರೆ
ತನಗೇನೋ ಹತ್ತಿರದವರು ಅಂತಲ್ಲ. ಅವರು ಧರ್ಮದಲ್ಲಿ ನಡೆದಿದ್ದಾರೆ, ಅವರ ಮಾತಿನಲ್ಲಿ, ಅವರ ನಡೆಯಲ್ಲಿ ಎಲ್ಲೂ ಕೂಡ ಲೋಪದೋಷ ಇಲ್ಲ ಅನ್ನುವಂತಹ ಎಚ್ಚರ ಅವನಿಗಿತ್ತು. ಆದ್ರಿಂದಾಗಿ ಭಗವಂತನಿಗೆ ಅವನನ್ನ ಕಂಡ್ರೆ ಬಹಳ ಇಷ್ಟ ವಿದುರನಿಗೆ. ಅದು ಮನೆಗೆ ಹೋದಾಗ್ಲೂ ಗಂಜಿ ಊಟ ಮಾಡಿದ್ರು ತೊಂದರೆ ಇಲ್ಲ ಅನ್ನುವ ಹಾಗೆ ಷಡ್ರಸೋಪೇತವಾದ ಅನ್ನವನ್ನ ತೊರೆದು ವಿದುರನ ಮನೆಯಲ್ಲಿ ಉಂಡವನು. ಹಾಗಾಗಿ ಕೃಷ್ಣನ ವಿಶೇಷವಾದ ಪ್ರೀತಿಯನ್ನು ಸಂಪಾದಿಸಿದವನು ವಿದುರ. ಅದರಲ್ಲಿ ಏನಾಯ್ತು, ಆ ವಿರೋಧವನ್ನ ಪ್ರತಿ ಕ್ಷಣದಲ್ಲೂ ಮುಂದುವರಿಸ್ತಾ ಬಂದ. ಆ ಮನೆಯಲ್ಲೇ ಆ ಮತ್ತೆ ದೌತ್ಯದ ಪ್ರಸಂಗ ಬಂದಾಗ ಧೃತರಾಷ್ಟ್ರನನ್ನು ಮತ್ತೆ ಎಚ್ಚರಿಸಿದ, ತಪ್ಪಾಗ್ತಾ ಇದೆ ಇದು, ಅಂದ್ರೆ ವಾಪಸ್ಸು ಬಂದ ಮೇಲೆ. ಆಗ್ಲೂ ಬಾಯಿಗೆ ಬಂದಂತೆ ಅವನನ್ನ ತೊತ್ತಿನ ಮಗನೇ ಅಂತ ಹೀಗಳೆದಾಗ ಅಲ್ಲೇ ಧನುಸ್ಸನ್ನ ಹೆಬ್ಬಾಗಿಲಿಗೆ ಜೋತು ಹಾಕಿ ನಾನು ತೀರ್ಥಯಾತ್ರೆಗೆ ಹೊರಡುತ್ತೇನೆ ಅಂತ ಹೊರಟು ಬಿಟ್ಟ. ಹೀಗೆ ಹೊರಟು ಅನ್ಯಾನಿಚೇಹ ದ್ವಿಜದೇವ ದೇವೈ ಕೃತಾನಿ ನಾನಾ ಆಯತನಾನಿ ವಿಷ್ಣೋ ಪ್ರತ್ಯಂಕ ಮುಖ್ಯಾಂಕಿತ ಮಂದಿರಾಣಿ ತದ್ದರ್ಶನ ಯದ್ದರ್ಶನಾತ್ ಕೃಷ್ಣ ಮನುಸ್ಮರಂತಿ. ಅವನು ಪ್ರಯಾಣ ಮಾಡ್ತಾ ಮಾಡ್ತಾ ಆ ಕೃತಾನಿ ನಾನಾ ಆಯತನಾನಿ ವಿಷ್ಣೋ, ಹರಿಯ ಮಂದಿರಗಳನ್ನೆಲ್ಲ, ಅಂದ್ರೆ ಆಗ್ಲೂ ದೇವಸ್ಥಾನ ಇತ್ತು ಅಂತ ಗೊತ್ತಾಗುತ್ತೆ. ಬಹಳ ಜನ ಇದೆಲ್ಲ ಇತ್ತೀಚೆಗೆ ಹುಟ್ಟಿಕೊಂಡದ್ದು ಶಿಲ್ಪ ಇತ್ಯಾದಿಗಳೆಲ್ಲ ಅಂತ. ರಾಮಾಯಣದಲ್ಲೂ ದೇವತಾಯತನಗಳ ಬಗ್ಗೆ ಉಲ್ಲೇಖ ಇದೆ. ಅದರಂತೆ ಕೃಷ್ಣನ ಕಾಲದಲ್ಲೂ ಕೂಡ ದೇವದೇವತೆಗಳ ಉಲ್ಲೇಖ ಇದ್ದು ವಿಷ್ಣುವಿನ ಅನೇಕ ಮನೆಗಳು ಪ್ರತ್ಯಂಕ ಮುಖ್ಯಾನಿ, ನಾರಾಯಣನ ಗುರುತನ್ನ ತೋರುವಂತಹ ಮಂದಿರಗಳ ದರ್ಶನದಿಂದ ಸಜ್ಜನರೆಲ್ಲ ಯಾವಾಗ್ಲೂ ತೀರ್ಥಯಾತ್ರೆಗೆ ಹೋಗುದು ಯಾಕೆ ಅಂತಂದ್ರೆ ನಮ್ಗದೆಲ್ಲ ಒಂಥರ ಪಾಠ. ಗಾಂ ಪರ್ಯಟನ್ ಮೇಧ್ಯ ವಿವಿಕ್ತ ವೃತ್ತಿ, ಇಡೀ ತೀರ್ಥಾಯತನೇಶು ಅನನ್ಯ ಚಚಾರ, ಬೇರೆ ಯಾರ ಸಹಾಯವೂ ಇಲ್ಲದೆ ಒಬ್ಬನೇ ಓಡಾಡ್ತಾ ಇದ್ದ ವಿದುರ. ಅವನಿದ್ದಿದ್ರೆ ಯುದ್ಧದಲ್ಲಿ ಇನ್ನೂ ಒಂದು ವಿಶಿಷ್ಟವಾದ ನಡೆ ಬರ್ತಿತ್ತು. ಬಹಳ ಚುರುಕಾದ ಯುದ್ಧದ ಪ್ರಕ್ರಿಯೆಗಳನ್ನ ಬಲ್ಲವ ವಿದುರ. ಕೇವಲ ಬೌದ್ಧಿಕವಾಗಿ ಮಾತ್ರ ಅವನು ನಿಪುಣ ಅಲ್ಲ, ಯುದ್ಧದಲ್ಲಿಯೂ ಕೂಡ ಅವನಿಗೆ ಚೆನ್ನಾಗಿ ಪರಿಣಿತಿ ಇತ್ತು. ಆದ್ರೆ ನಿಂತ್ರೆ ಪಾಂಡವರ ಪರವಾಗಿಯೂ ಹೋಗ್ಲಿಕ್ಕಾಗಲ್ಲ, ಕೌರವರಿಗೂ ನಾನು ಯಾವತ್ತು ಮನಸ್ಸಿನಿಂದ ಬೆಂಬಲ ಸೂಚಿಸ್ಲಿಕ್ಕಾಗಲ್ಲ. ಆದ್ರೆ ನನಗೆ ಇದಕ್ಕಿಂತ ನಮ್ಮವರ ಹೊಡೆದಾಟದಲ್ಲಿ, ಯಾಕಂದ್ರೆ ಧೃತರಾಷ್ಟ್ರನಿಗೆ ಬೇಜಾರಾಗುತ್ತೆ ಕೌರವರ ಪಾಂಡವರ ಪಕ್ಷಕ್ಕೆ ಹೋದ್ರೆ. ಆದ್ರೆ ಇಲ್ಲಿ ಇವರ ಪಕ್ಷದಲ್ಲಿ ನಿಲ್ಲಿಕ್ಕೆ ನಮ್ಗೆ ಯಾವ ಆಸಕ್ತಿಯೂ ಇಲ್ಲ. ಆದ್ರಿಂದ ಅವನು ಎಲ್ಲವನ್ನು ಬಿಟ್ಟು ತೀರ್ಥಯಾತ್ರೆಗೆ ಹೊರಟು ಬಿಟ್ಟ. ಅದರಿಂದ ಕೃಷ್ಣನನ್ನ ನಿರಂತರ ಸ್ಮರಿಸುತ್ತಾ ಬೇರೆ ಬೇರೆ ಜ್ಞಾನಿಗಳ ಭೇಟಿ ಆದಾಗಲೆಲ್ಲ ಅವರಿಂದ ಅನೇಕ ವಿಷಯಗಳನ್ನೆಲ್ಲ ಸಂಗ್ರಹ ಮಾಡ್ತಾ ಬಂದ. ಆಗ ಈ ಮಧ್ಯದಲ್ಲಿ ಇವನ ಭೇಟಿ ಆಗುತ್ತೆ. ಯಾರ್ದು? ಮೈತ್ರೇಯರ ಭೇಟಿ ಆಗುತ್ತೆ. ಆ ಮೈತ್ರೇಯರ ಭೇಟಿ ಆದಾಗ ಅನೇಕ ಪರಸ್ಪರ ಸಂಭಾಷಣೆಗಳು ಬಹಳ ಚೆನ್ನಾಗಿದೆ. ಮೊದಲು ಮೈತ್ರೇಯರು ಸಿಗುದಿಲ್ಲ, ಉದ್ಧವ ಸಿಗ್ತಾನೆ. ಉದ್ಧವ ಸಿಕ್ಕು ಇವನಿಗೆ ಖುಷಿಯಾಗ್ಬಿಡುತ್ತೆ. ಕೃಷ್ಣನ ಉಳಿದ ವಿವರಗಳನ್ನೆಲ್ಲ ಉದ್ಧವನಿಂದ ಕೇಳಿದಾಗ ನಂಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಬೇಕು ಅಂತಿದೆ ಈ ವಿಷಯದಲ್ಲಿ ಅಂತ ಹೇಳಿದಾಗ, ಕೃಷ್ಣ ನಿನಗೆ ಹೇಳಬೇಕು ಅಂತಲೇನೆ, ಅಂದ್ರೆ ಇಲ್ಲಿ ಪೂರ್ತಿ ಕೃಷ್ಣನ ಕಥೆ ಒಂದ್ಸರ್ತಿ ವಿಸ್ತಾರವಾಗಿ ಬಂದಿದೆ, ಬಹಳ ಸಂಕ್ಷೇಪವಾಗಿ ಬಂದಿದೆ. ಆದ್ರೆ ಯಾವ ಕಥೆಯನ್ನು ಹೆಚ್ಚು ಬಿಟ್ಟಿಲ್ಲ. ಕಂಸನ ಒಂದ್ ಅಧ್ಯಾಯ ಪೂರ್ತಿ ಕಂಸನ ವಧೆಯ ತನಕದ ಕಥೆ, ಮತ್ತೊಂದು ಅಧ್ಯಾಯದಲ್ಲಿ ಕಂಸನ ವಧೆಯಿಂದ ಹಿಡಿದು ಪ್ರಭಾಸಕ್ಕೆ ಬಂದು ಯಾದವರನ್ನ ಕರ್ಕೊಂಡು ಹೋದ ಕಥೆಯ ತನಕದ ಎಲ್ಲ ಅಂಶಗಳನ್ನು ಕೂಡ ನಿರೂಪಣೆ ಮಾಡ್ತಾನೆ. ವಿದುರ ಉದ್ಧವನ ಹತ್ರ ಕೇಳ್ತಾನೆ, ನನಗೆ ಜ್ಞಾನಂ ಪರಂ ಸ್ವಾತ್ಮರಃ ಪ್ರಕಾಶಂ ಯದಾಹ ಯೋಗೇಶ್ವರ ಈಶ್ವರಸ್ತೆ, ನಿನಗೇನು ಈಶ್ವರ ಕೃಷ್ಣ ಉಪದೇಶ ಮಾಡಿದ್ದೇನೆ ಅದನ್ನ ನನಗೆ ವಕ್ತುಂ ಭವಾನ್ ನೋರ್ಹತಿ ನಹ ತದ್ ವಕ್ತುಂ ಅರ್ಹತಿ, ಅದನ್ನ ನೀನ್ ನನಗೆ ಹೇಳಬೇಕು. ವಿಷ್ಣೋಹ ಭೃತ್ಯ ಸ್ವಭೃತ್ಯಾರ್ಥ ಕಥಾ ಕೃತಶ್ಚರಂತಿ, ಯಾವತ್ತು ಕೂಡ ತಿಳಿದದ್ದನ್ನ ಅವನ ಭೃತ್ಯರೇ ಸಿಕ್ಕಿದಾಗ ಅವರ ಜೊತೆಗೆ ಹಂಚಿಕೊಳ್ಳುವುದು ಅವರಿಗೆ ಸಹಜ ಸ್ವಭಾವ. ಅದರಿಂದಾಗಿ ನನಗೆ ನೀನು ಇನ್ನಷ್ಟು ವಿಷಯಗಳನ್ನು ನಿರೂಪಣೆ ಮಾಡು ಅಂತ ಕೇಳಿದಾಗ ಉದ್ಧವ ಹೇಳ್ತಾನೆ,
ನಿನಗೆ ಹೇಳ್ಬೇಕು ಅಂತಲೇನೆ ಸ್ವತಃ ಕೃಷ್ಣ ವಿದುರೋಪ್ಯುದ್ಧವಾಚ್ಯುತ್ವ ಈ ವಿಷಯ ಅವನು ಏನು ಹೇಳ್ದ ಅಂತಂದ್ರೆ, ನಾನು ನಿನಗೆ ಕೃಷ್ಣನ ಈ ಸುದ್ದಿಯನ್ನ ಹೇಳುದ್ರಲ್ಲಿ ನಂಗೆ ಏನ್ ಸಮಸ್ಯೆ ಅಲ್ಲ, ನಿನಗೆ ಉಪದೇಶ ಮಾಡ್ಬೇಕಾದ ವಿಷಯವನ್ನ ಮುಂದೆ ನಿನಗೆ ಮೈತ್ರೇಯರು ಸಿಗ್ತಾರೆ, ಅವನತ್ರ ಹೋಗಿ ಕೇಳು ಅಂತ ಹೀಗೆ ಆ ಅವನನ್ನು ಸಮಾಧಾನ ಮಾಡಿದ ಮೇಲೆ ವಿದುರ ಉದ್ಧವನ ಮಾತು ಕೇಳಿಸಿಕೊಂಡು, ಆಯ್ತು, ಕೃಷ್ಣ ಯಾವಾಗ ಯಾರಿಂದ ನನಗೆ ಏನು ತಿಳಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದಾನೋ ಅದನ್ನ ನಾನು ಅಲ್ಲೇ ತಿಳ್ಕೊಳ್ತೇನೆ ಅಂತ ಹೇಳಿ, ದೇಹನ್ಯಾಸಂ ಚ ತಸ್ಯೈವಂ ಧೀರಾಣಾಂ ಧೈರ್ಯವರ್ಧನಂ ಅನ್ಯೇಷಾಂ ದುಷ್ಕರತರಂ ಪಶೂನಾಂ ವಿಕ್ಲವಾತ್ಮನಾಂ ಆತ್ಮಾನಂ ಶ್ರದ್ಧೆಯಿಂದ ಅತ್ತುಕೊಂಡು ಕೃಷ್ಣನನ್ನ ಕೇಳಬೇಕು, ಕೃಷ್ಣನ ಬಗ್ಗೆ ಇನ್ನಷ್ಟು ನನಗೆ ಅರ್ಥ ಆಗ್ಬೇಕು ಅಂತ ಅತ್ತುಕೊಂಡು ಆ ಪರಮಾತ್ಮನಲ್ಲಿ ಸ್ಮರಣೆ ಮಾಡುತ್ತಾ ಕಾಲವನ್ನ ಕಳೀತಾ ಇದ್ದಾನೆ. ಆ ಪ್ರಭಾಸದಲ್ಲಿ ಯಾದವರ ನಾಶದ ಸುದ್ದಿ, ಬದರಿಗೆ ಅಂತ ಹೊರಟ ಉದ್ಧವನಿಗೆ ಉಪದೇಶ, ಉದ್ಧವ ಅಲ್ಲಿಂದ ಆ ಮುಂದಕ್ಕೆ ಹೊರ ಮೈತ್ರೇಯರು ಸಿಗ್ತಾರೆ. ಅಲ್ಲಿ ಉಪಸಕ್ತಿ ಪೂರ್ವಕವಾಗಿ ನನಗೆ ತತ್ವೋಪದೇಶ ಮಾಡಿ ಅಂತ ಕೇಳಿಕೊಳ್ತಾನೆ. ಸವಾ ಏಷ ತದಾ ದ್ರಷ್ಟ ನ ಪಶ್ಯತ್ ವಿಶ್ವಮೇಕರಾಟ್. ಮೇನೆ ಅಸಂತಮಿವಾತ್ಮಾನಂ ಸುಪ್ತ ಶಕ್ತಿರ ಸುಪ್ತದೃಕ್ ಸವಾ ಏತಸ್ಯ ಸಂದ್ರಷ್ಟುಃ ಶಕ್ತಿ ಸದಸದಾತ್ಮಿಕಾ ಮಾಯಾನಾಮ ಮಹಾಭಾಗ ಏದಂ ನಿರ್ಮಮೇ ವಿಭುಃ. ಭಗವಂತ ಮೈತ್ರೇಯರು ಅವನಿಗೆ ಉಪದೇಶ ಮಾಡ್ತಾರೆ. ಆರಂಭದಲ್ಲಿ ಭಗವಾನ್ ಏಕ ಏವ ಆಸೀತ್, ಇದು ವೇದದ್ದೇ ವಿವರಣೆ. ಏನು ವಾಸುದೇವ ಇದಮಗ್ರ ಆಸೀತ್ ನ ಬ್ರಹ್ಮ ನ ಚ ಶಂಕರ ಅಂತೆಲ್ಲ ಬರುವ ಮಾತುಗಳಲ್ಲಿ ಭಗವಾನ್ ಏಕವೇ ಏವ ಆಸೀತ್, ಅಗ್ರೆ ಆತ್ಮ ಆತ್ಮನಾಂ ವಿಭುಃ ಆತ್ಮೇಚ್ಛಾನುಗತೋ ಹ್ಯಾತ್ಮ, ಅವನನ್ನೇ ಅವನು ಅನುಸರಿಸಿಕೊಂಡು, ಅಂದ್ರೆ ಸ್ವತಂತ್ರ ಅಂತ ಅರ್ಥ. ಅದು ಆತ್ಮನ ಏವ ಆತ್ಮಾನಂ ಅನುಗತಃ ನಾನಾ ಶಕ್ತ್ಯುಪಲಕ್ಷಿತ, ಅನೇಕ ರೀತಿಯ ಶಕ್ತಿಗಳಿಂದ ಕೂಡಿಕೊಂಡವನಾಗಿ ಜಗತ್ತನ್ನು ನೋಡ್ತಾ ಇಡೀ ಏಕರಾಟಾಗಿ ಒಬ್ಬನೇ ಮೆರೆದು ನಡೆಸ್ತಾ ಇದ್ದಾನೆ ಅಂತ ಮೈತ್ರೇಯರು ಭಗವಂತನ ಸೂಕ್ಷ್ಮವಾದ ಕಥೆ, ಬಹಳ ಆಳವಾದ ವಿಷಯಗಳನ್ನ ಅಲ್ಲಿ ನಿರೂಪಣೆ ಮಾಡುತ್ತಾ ಹೋಗ್ತಾರೆ. ಮಾಯಾ ಅಂದ್ರೆ ಭಗವಂತನ ತಿಳಿವು, ಮಾಯಾ ಅಂದ್ರೆ ಭಗವಂತನ ಇಚ್ಛೆ, ಮಾಯಾ ಅಂದ್ರೆ ಭಗವಂತನ ಮಾಹಾತ್ಮ್ಯ. ಅದು ಇಲ್ಲಿ ಮಾಯಾ ಹೊರತು ಮಯ ಸಂಬಂಧಿಯಾದದ್ದು ಅಂತ ಅರ್ಥ ಅಲ್ಲ. ಮಯ ಅಂದ್ರೆ ಈ ಐಂದ್ರಜಾಲಿಕ ವಿದ್ಯೆ. ದೇವರು ಮಾಯೆಯನ್ನು ಬಳಸಿಕೊಂಡ ಅಂತ ಮತ್ತೆ 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 ಅಲ್ಲಿ ಉಪಯೋಗ ಬರುತ್ತೆ. ಆದ್ರೆ ಆ ಮಾಯೆಯಿಂದ ಯಾವುದನ್ನು ನಿಜವಾಗಿ ನಿರ್ಮಾಣ ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತು ನಾವು ಯಾವುದನ್ನ ಮಾಯಾ ಅಂತ ಹೇಳ್ತೇವೋ ಅದರಿಂದ ಸತ್ಯಭೂತವಾದ ಜಗತ್ತಿನ ಸೃಷ್ಟಿ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಭಗವಂತ ಇಲ್ಲಿ ನಡೆಸಿದ ಪ್ರತಿಯೊಂದನ್ನು ಕೂಡ ಲೋಕ ಅನುಭವಿಸುವುದಕ್ಕೆ ಅನುಕೂಲವಾಗುವಂತೆ ತೈಜಸ, ವೈಕಾರಿಕ ಮತ್ತು ತಾಮಸ ಅಹಂಕಾರಗಳಿಂದ ಅಹಂತತ್ವ, ಆಮೇಲೆ ಅದಕ್ಕಿಂತ ಪೂರ್ವದಲ್ಲಿ ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಇವುಗಳಿಂದ ಮುಂದಿನ ಅದರಲ್ಲಿ ಒಂದೊಂದರಲ್ಲೂ ಕೂಡ ಅದರ ವಿವರವನ್ನ ಕೊಡ್ತಾ ಹೇಳ್ತಾರೆ. ಮಹತ್ತತ್ವಾದಿ ಕರ್ವಾಣಾತ್ ಅಹಂ ತತ್ವಮಜಾಯತ ಕಾರ್ಯಕಾರಣ ಕರ್ತಾತ್ಮ ಭೂತೇಂದ್ರಿಯ ಮನೋಭವ. ಭೂತಗಳು, ಭೂತಕ್ಕೆ ಅನುಭವಿಸ್ಲಿಕ್ಕೆ ಬೇಕಾದಂತಹ ಇಂದ್ರಿಯಗಳು, ಅದರ ಜೊತೆಗೆ ವೈಕಾರಿಕ ಮತ್ತು ತೈಜಸ ತಾಮಸ ಅಂತ ಬಿಡಿಸಿದಾಗ ಅದರಲ್ಲಿ ಒಂದು ಭಾಗದಲ್ಲಿ ತಾಮಸದಲ್ಲಿ ಭೂತ, ತೈಜಸದಲ್ಲಿ ಇಂದ್ರಿಯಗಳು ಮತ್ತು ವೈಕಾರಿಕದಲ್ಲಿ ದೇವತೆಗಳು. ಹೀಗೆ ಮೂರು. ವೈಕಾರಿಕ ಅಂದ್ರೆ ನಮ್ಮ ತಲೆಯಲ್ಲಿ ವಿಕಾರ ಅಂದ್ರೆ ಏನು ಕೆಟ್ಟದು ಅಂತ, ವಿಕಾರ ಅಂದ್ರೆ ಕೆಟ್ಟದು ಅಂತ ಅರ್ಥ ಅಲ್ಲ. ವಿಕಾರ ಅಂದ್ರೆ ಬದಲಾವಣೆ ಅಷ್ಟೇ, ಒಂದು ಮೂಲ ಸ್ವರೂಪದಿಂದ ಸ್ವಲ್ಪ ಬೇರೆ ಆಗುವುದನ್ನ ವಿಕಾರ ಅಂತ ಹೇಳುದು. ಆ ರೀತಿ ಮೂರು ರೀತಿಯ ಅಹಂಕಾರದಿಂದ ಮೂರು ರೀತಿಯ ಸೃಷ್ಟಿ ಉಂಟಾಯಿತು. ಈ ಸೃಷ್ಟಿಯ ಭಾಗಗಳಲ್ಲಿ ಭಗವಂತನ ಕಲೆಗಳೇ ಬೇರೆ ಬೇರೆ ರೀತಿಯಿಂದ ನಿಂತು ಜಗತ್ತನ್ನ ನಿರೂಪಣೆ ಮಾಡ್ತಾವೆ. ಆ ಹೊತ್ತಿಗೆ ಅಷ್ಟು ಸೃಷ್ಟಿ ಮಾಡಿದ ತಕ್ಷಣ ದೇವತೆಗಳಿಗೆ ತುಂಬಾ ಸಂತೋಷ ಆಯ್ತು. ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶದ ಜೊತೆಗೆ ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚ ಪ್ರಾಣಗಳು, ಪಂಚ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು, ಮನಸ್ಸಿನ ವಿಭಾಗ, ಇದೆಲ್ಲ ಸೃಷ್ಟಿಯಾದ ಮೇಲೆ
ಏತೇ ದೇವ ಕಲಾ ವಿಷ್ಣು, ಈ ಎಲ್ಲ ದೇವತೆಗಳು ವಿಷ್ಣುವಿನ ಈ ಕಲೆಗಳನ್ನು ಗಮನಿಸಿ ಅವರು ಸ್ತೋತ್ರ ಮಾಡ್ತಾರೆ. ನತಾಸ್ಮತೆ ದೇವ ಪರಾದ ಪದಾರವಿಂದಂ ಪ್ರಪನ್ನತಾ ಪೋಷ ಪ್ರಪನ್ನತಾ ಪ್ರಪನ್ನತಾಪೋಪಶಮಾತ್ಮ ಆತಪತ್ರಂ ಯನ್ಮೂಲಕೇತಾಹ ಯತಯೋ ಅಂಜಸ್ತಾ ಉರು ಸಂಸಾರ ದುಃಖಂ ಬಹಿರುಕ್ಷಿಪಂತಿ. ನಾವು ನಮಿಸ್ತಾ ಇದ್ದೇವೆ. ಯಾರ ಪದತಲವನ್ನ ಸ್ಮರಿಸುವುದರಿಂದ ಬಂದೊದಗಿದ ಎಲ್ಲ ತಾಪಗಳನ್ನು ಕೂಡ ಕ್ಷಣ ಮಾತ್ರದಲ್ಲಿ ತಡೆದು ನಿಲ್ಲಿಸಬಲ್ಲ ಕೊಡೆಯಂತೆ ನಿನ್ನ ಪಾದ ಕಮಲಗಳು ನಮ್ಮ ಒಳಗೆ ಸೇರಿಕೊಂಡಿರುವ ಎಲ್ಲ ದುಃಖಗಳನ್ನು ಹೊರಕ್ಕೆ ಎಸೆದು ಬಿಡುತ್ತಾರೆ. ಅಂತಹದ್ದನ್ನ ಅಂತಹ ಭಗವಂತನ ಪಾದವನ್ನ ಸದಾ ಸ್ಮರಿಸುವ ಶಕ್ತಿ ನಮಗೆ ಸಿಗಲಿ ಅಂತ. ಹೀಗೆ ಸೃಷ್ಟಿಯ ವಿಭಾಗಗಳನ್ನ ಪರಮಾತ್ಮನ ಮತ್ತು ಚತುರ್ಮುಖನ ಎರಡು ರೀತಿಯಲ್ಲೂ ಕೂಡ ಭಗವಂತ ಒಳಗೆ ಪ್ರವೇಶ ಮಾಡುವುದು ಮತ್ತು ಅದಕ್ಕೆ ಆಕೃತಿಗಳನ್ನು ಕೊಟ್ಟ ರೀತಿಯ ವಿವರಣೆಯನ್ನು ಕೊಡುತ್ತಾರೆ. ವಿದುರ ಇದರ ಮಧ್ಯದಲ್ಲಿ ಮತ್ತೆ ಕೆಲವು ಪ್ರಶ್ನೆಗಳನ್ನು ಮಾಡ್ತಾನೆ. ಅದಕ್ಕೆ ಮೈತ್ರೇಯರು ಉತ್ತರ ಕೊಡ್ತಾರೆ. ಸಂಚಿನ್ನ ಸಂಶಯೋ ಮಹ್ಯಂ ತವ ಸೂಕ್ತಾಸಿನ ವಿಭೋ ಉಭಯತ್ರಾಪಿ ಭಗವನ್ ಮನೋಮೇ ಪ್ರಸಂಪ್ರಧಾವತಿ ಸಾಧು 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 ತದ್ವೃತ್ತಂ ವ್ಯಾಹೃತಂ ವಿದ್ವನ್ ಆತ್ಮಮಾಯಾಯನಂ ಹರೇ ಆಭಾತಿ ಆಪಾರ್ಥಂ ನಿರ್ಮೂಲಂ ವಿಶ್ವಮೂಲಂ ಹಿ ನ ತದ್ಬಹಿಃ. ಭಗವಂತನ ಚಿಂತನೆಯನ್ನ ಎಷ್ಟು ತಿಳಿದ್ರೂ ಕೂಡ ಅದು ಮುಗಿಯುವಂತಹದ್ದಲ್ಲ. ನೀನು ಹೇಳಿದ ಮಾತುಗಳೆಲ್ಲ ನನಗೆ ತುಂಬಾ ಸಂತೋಷ ಆಯ್ತು. ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ಮನಸ್ಸು ಸಮಾಧಾನಕ್ಕಾಗುತ್ತೆ. ಎರಡು ತರದ ಜನಗಳಿರ್ತಾರೆ. ಎಷ್ಟ ಮೂಢತಮೋ ಲೋಕೆ ಎಷ್ಟ ಬುದ್ಧೇ ಪರಂಗತ ತಾವು ಭೌ ಸುಖ ಮೇದೇತೆ ಕ್ಲಿಶ್ಯತ್ಯಂತರಿತೋ ಜನಃ. ನಾನು ಯಾಕಿಷ್ಟು ನಿನ್ನನ್ನ ಕೇಳಿ ಕಾಡ್ತಾ ಇದ್ದೇನೆ ಅಂತಂದ್ರೆ, ಅರೆಬರೆ ತಿಳಿದರೆ ಬಹಳ ಕಷ್ಟ. ಏನೂ ತಿಳಿದವನಿಗೆ ಡೌಟೇ ಇಲ್ಲ, ಎಲ್ಲಾ ತಿಳಿದವನಿಗೂ ಡೌಟೇ ಇಲ್ಲ. ಆದ್ರೆ ಚೂರು ಚೂರು ತಿಳಿದ ಮೇಲೆ ನಮ್ಮಂತವರಿಗೆ ಡೌಟ್ ಜಾಸ್ತಿ, ಡೌಟೇಶರಾಗಿ ಬಿಡ್ತೇವೆ ನಾವು. ಆದ್ರಿಂದಾಗಿ ತಿಳಿಯಬೇಕು ಅನ್ನುವ ಕುತೂಹಲಕ್ಕೆ ನೀನು ಇಷ್ಟು ನನ್ನನ್ನು ಬೆಂಬಲಿಸ್ತಾ ಇದ್ದಿ ಅಂತನ್ನುವ ಮಾತು ನನಗೆ ತುಂಬಾ ಸಂತೋಷ ಕೊಟ್ಟಿದೆ ಅಂತ ಸೃಷ್ಟಿಯ ಮತ್ತಷ್ಟು ವೈಚಿತ್ರ್ಯಗಳನ್ನೆಲ್ಲ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಎರಡು ರೀತಿಯ ಹಿಂದೆ ಸ್ವಲ್ಪ ಅದರ ತಿಳುವಳಿಕೆಯನ್ನ ಕೊಟ್ಟಿದ್ರು. ಮತ್ತೆ ಶೇಷನ ಮೂಲಕ ಭಾಗವತ ಲೋಕಕ್ಕೆ ಬಂದದ್ದು ಬ್ರಾಹ್ಮಕಲ್ ಭಗವಂತನ ಮತ್ತೊಮ್ಮೆ ದರ್ಶನ, ಭಗವಂತನನ್ನ ಸ್ತುತಿ ಮಾಡಿದ್ದು. ಈ ಸ್ತುತಿಯ ಸಂದರ್ಭದಲ್ಲೇ ವಿಶ್ವಸ್ಯ ಸ್ಥಿತಿಲಯೋದ್ಭವ ಹೇತುರಾದ್ಯೋ ಯೋಗೇಶ್ವರೇ ವಿಕೃತ್ಯ ಯೋಗ ಮಾರ್ಗ ಕ್ಷೇಮಂ ವಿಧಾಸ್ಯತ ಸನೋ ಭಗವಾನ್ ಶ್ರೀಧೀಶಃ ತತ್ರ ಅಸ್ಮದೀಯ ವಿಮೃಶೇನ ಕಿಯಾದಿಹಾಂತ ಅಂತ ಸ್ತೋತ್ರ ಮಾಡುತ್ತಾನೆ. ಇಡೀ ಜಗತ್ತಿನ ಎಲ್ಲ ಸೃಷ್ಟಿ ಸ್ಥಿತಿ ಲಯಗಳನ್ನ ನಿರೂಪಣೆ ಮಾಡುತ್ತಾ ಏನ್ ಮಾಡ್ಬೇಕು ಜೀವಗಳಿಗೆ ಅದನ್ನ ಕಾಲ ಕಾಲಕ್ಕೆ ಮಾಡ್ತಾನೆ ಇರ್ತಾನೆ. ಸುಮ್ನೆ ನಮ್ಮ ಬುದ್ಧಿಯಲ್ಲಿ ಹೀಗಾಗ್ಬೇಕು ಹಾಗಾಗ್ಬೇಕು ಅಂತೆಲ್ಲ ಯೋಚಿಸಿ ನಮ್ಮ ಶಕ್ತಿಯನ್ನು ನಾವೇ ವ್ಯಯಗೊಳಿಸಿ ನಿಜವಾದ ಉತ್ತರವನ್ನ ಪಡಿಲಿಕ್ಕಾಗುವಷ್ಟರಲ್ಲಿ ನಾವೇ ಕಳೆದು ಹೋಗ್ತೇವೆ. ಆದ್ರೆ ಅವನಿಗೆ ಗೊತ್ತು ನಮಗೆ ಯಾವಾಗ ಏನು ಎಷ್ಟು ಆಗಬೇಕು ಅಂತ. ಅದನ್ನ ಕಾಲ ಕಾಲಕ್ಕೆ ಮಾಡ್ತಾನೆ ಅಂತ ಯಾರು ನಿಶ್ಚಿಂತನಾಗಿರ್ತಾನೋ ಅವನು ಬದುಕಿನಲ್ಲಿ ಕ್ಷೇಮವನ್ನ ಅನುಭವಿಸ್ತಾನೆ. ಮಹಾವೇದ ಗರ್ಭಗಾಸ್ತಂದ್ರಿ, ದಯವಿಟ್ಟು ಬೇಜಾರು ಮಾಡ್ಕೊಂಡು ಕೂಡ್ಬೇಡ. ನೀನು ಉದ್ಯಮ ಪ್ರಯತ್ನದಲ್ಲಿ ತೊಡಗು, ಆಗ ಖಂಡಿತ ಮುಂದಿನ ದಾರಿ ನಿನಗೆ ತೆರೆಕೊಳ್ಳುತ್ತೆ ಅಂತ ಹೀಗೆ ಅವನನ್ನ ಹುರಿದುಂಬಿಸ್ತಾನೆ. ಆಗ ಸೃಷ್ಟಿಯ 6 ಮುಖಗಳು ಮತ್ತೆ 3 ಮುಖಗಳನ್ನ ನಿರೂಪಣೆ ಮಾಡ್ತಾರೆ. ಹಿಂದೆ ಆ ಮಾತುಗಳು ಬಂದಿದೆ. ಅದರಲ್ಲಿ 5ನೆಯ ಸರ್ಗವಾಗಿ ಬಂದದ್ದು 6ನೆಯ ಸರ್ಗವಾಗಿ ಬಂದದ್ದು ಷಷ್ಠತ್ತು ತಮಸ ಸರ್ಗ. ಅಂದ್ರೆ ಮೊದಲಿಗೆ ಮಹತ್ಸರ್ಗ, ಆಮೇಲೆ ಅಹಂಕಾರ, ಅದಾದ್ಮೇಲೆ ಭೂತ ಸರ್ಗ, ಅದಾದ್ಮೇಲೆ ಇಂದ್ರಿಯಗಳ ಸರ್ಗ, ದೇವ ಸರ್ಗ. ಇಷ್ಟಾದ್ಮೇಲೆ ಷಷ್ಠಸ್ತು ತಮಸ ಸರ್ಗ. ಅದು ಮರ್ತು ಹೋಗಿ ಏನೋ ಮಾಡಿದ ಅನ್ನುವ ಅರ್ಥದಲ್ಲಿ ಅಬುದ್ಧಿಕೃತ ಅಂತಿದೆ. ಆಚಾರ್ಯರು ಹೇಳಿದ್ರು ಅದು ಭಗವಂತನಲ್ಲಿ ಬುದ್ಧಿಯನ್ನು ಇಟ್ಟೇ ಮಾಡಿದ್ದು. ಏನದು ಅಂತಂದ್ರೆ 6ನೇದು ಸರ್ಗ ಅಜ್ಞಾನ. ಅಜ್ಞಾನವನ್ನ ಯಾಕ್ರಿ ಸೃಷ್ಟಿ ಮಾಡ್ಬೇಕು ಅಂದ್ರೆ, ಅಜ್ಞಾನ ಅನ್ನುವಂಥದ್ದು 2 ರೀತಿಯಾದದ್ದಿದೆ. ತಿಳಿಲಿಲ್ಲ ಅನ್ನುವ ಒಂದು ಅಜ್ಞಾನ ಬೇರೆ, ತಿಳಿದ ಮೇಲೂ ಏನು ಅರ್ಥ ಆಗ್ಲಿಲ್ಲ ಅಂದ್ರೆ ಬೇರೆ. ಎಲ್ಲ ಹೇಳಿ ಆದ್ಮೇಲೂ ಏನು ಅರ್ಥನೇ ಆಗ್ಲಿಲ್ಲ ಅಂತ ಆಮೇಲೆ ಒಂದು ಮಾತು ಬರುತ್ತಲ್ಲ, ಅಜ್ಞಾನ ಅನ್ನುವುದು 2 ರೀತಿಯಲ್ಲಿದೆ. ಇರುವ ಅಜ್ಞಾನ, ಇಲ್ಲದಿರುವ ಅಂದ್ರೆ ಇಲ್ಲದಿರುವುದು ಅಂದ್ರೆ ಅದಕ್ಕೊಂದು ಅಸ್ತಿತ್ವ ಇಲ್ಲ.
ಅಜ್ಞಾನ ಅಂತ ಅನ್ನೋದು ಈಗ ಈ ವಸ್ತುವಿಗೆ ತಿಳುವಳಿಕೆ ಇಲ್ಲ. ಹೌದು. ಈ ವಸ್ತು ತಿಳಿಲಿಕ್ಕೆ ಯೋಗ್ಯವೇ ಅಲ್ಲ ಅದನ್ನಾಗಿ ಇದಕ್ಕೆ ತಿಳುವಳಿಕೆ ಇಲ್ಲ. ಆದ್ರೆ ನಮ್ಗೆ ಅದನ್ನ ತಿಳುವಳಿಕೆ ಇಲ್ಲ ಅಂತ ಯಾರು ಹೇಳಲ್ಲ. ತಿಳಿಲಿಕ್ಕೆ ಅರ್ಹತೆ ಅಲ್ಲ. ಆದ್ರೆ ಮನುಷ್ಯನಿಗೆ ತಿಳುವಳಿಕೆ ಇಲ್ಲ ಅಂದ್ರೆ ತಿಳುವಳಿಕೆ ಅನ್ನುವಂತಹ ಅವನಿಗೆ ತುಂಬಾ ಅಜ್ಞಾನ ಇದೆ. ಅಯ್ಯ ಇಲ್ಲ ಅನ್ನೋದನ್ನ ಇದೆ ಹೇಗೆ ಹೇಳುದು? ಅಜ್ಞಾನ ಇದೆ ಅಂದ್ರೆ ಇದೆ ಅನ್ನುವ ಅರ್ಥದಲ್ಲಿ ಒಂದು ಅಜ್ಞಾನ ಇದೆ. ಅದನ್ನ ಸೃಷ್ಟಿ ಮಾಡಿದ ಅಂತ ಹೇಳುದು. ಅದು ಮತ್ತೆ ಆ ಏನದು ಅಜ್ಞಾನ, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ ಅದರ 5 ವಿಭಾಗಗಳನ್ನು ಹೇಳುತ್ತಾರೆ. ಅಜ್ಞಾನ ಅಂದ್ರೆ ಗೊತ್ತಾಗದೇ ಇರುವುದು. ಗೊತ್ತಾಗದೇ ಇರುವುದರ ಮೇಲೆ ಗೊತ್ತಾಗಿಲ್ಲ ಅಂತ ಒಪ್ಕೊಳ್ಳಿಕ್ ಮನಸ್ಸಿಲ್ಲ. ಮೋಹ. ಆ ಅಜ್ಞಾನದಲ್ಲಿ ಮತ್ತೆ 3 ರೀತಿ ಇದೆ. ತಪ್ಪಾಗಿ ತಿಳಿಯುವುದು, ಸಂದೇಹ ರೂಪವಾಗಿ ತಿಳಿಯುವುದು, ಆ ತಿಳಿಯದೇ ಇರುವುದು. ಇದು 3 ಕ್ರಮ ಇದೆ. ಅಜ್ಞಾನ ಅಂತಂದಾಗ ತಿಳಿಯದೇ ಇರುವುದು, ತಿಳಿದದ್ರಿಂದ ಸ್ವಲ್ಪ ಡೌಟ್ ಅಲ್ಲೇ ಇರುವುದು, ಆಮೇಲೆ ತಿಳಿದ ತಪ್ಪನ್ನೇ ಇದೇ ಸರಿ ಹಠಕ್ಕೆ ಬಿದ್ದು ಅದನ್ನ ಸರಿಗೆ ಬರುವುದು. ಅದು 3ನೇ ಅಂದ್ರೆ ಅನ್ಯ ಅಯಥಾರ್ಥ ಅಂತ. ಅದು ಪ್ರಯೋಗ ಮಾಡ್ಲಿಕ್ಕೆ ಹೊರಟ್ರೆ ಅದು ತಾಮಿಸ್ರ. ಒಪ್ಪಿಸ್ಬೇಕು ಅಂತ ಯೋಚನೆ ಮಾಡಿದ್ರೆ ಅಂಧ ತಾಮಿಸ್ರ. ಇದು ಇನ್ನೊಂದು ಬುದ್ಧಿಯ ವ್ಯಾಪಾರ ಮತ್ತೆ ವಾಪಸ್ ಬರುದು ಕಷ್ಟ. ಮಹಾಮೋಹದ ಆಚೆ ಹೋದ್ರೆ, ತಾಮಿಸ್ರಕ್ಕೆ ಹೋದ್ರೆ ಮತ್ತೆ ಬುದ್ಧಿ ವಾಪಸ್ ಬರಲ್ಲ. ಅದು ಮುಗೀತು. ಅದು ಗಾನ್ ಕೇಸು ಅಂತ ಹೇಳಿದ ಹಾಗೆ. ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಅದಕ್ಕಿಂತ ಪೂರ್ವದಲ್ಲಿದ್ರೆ ಮತ್ತೆ ಸ್ವಲ್ಪ ಪ್ರಜ್ಞೆ ಬಂದು ಜೆನೆಟಿಕಲ್ ಫೋರ್ಸು, ಜ್ಞಾನಿಗಳ ಸಹಕಾರ ಇತ್ಯಾದಿ ಏನೆಲ್ಲ ತುಂಬಾ ಮದ್ದು ಮಾಡಿದ್ರೆ ಕೆಟ್ಟ ಬುದ್ಧಿ ಕೆಟ್ಟ ಮೇಲೆ ಬಂತು ಅಂತ ಹೇಳುವ ಹಾಗೆ ಕೆಲವೊಂದು ಸರ್ತಿ ಗೊತ್ತಾಗುವ ಸಾಧ್ಯತೆ ಇದೆ. ಇದು 6ನೆಯ ಸರ್ಗ. ಇದಾದ ಮೇಲೆ 7ನೆಯ ಸರ್ಗ ಅಲ್ಲಿ ಭಗವಂತ ಹೇಳ್ತಾನೆ ಇದು ಮುಖ್ಯ ಸರ್ಗ ಅಂತ. ಸಪ್ತಮೋ ಮುಖ್ಯ ಸರ್ಗಸ್ತು. ಯಾವುದು? ಗಿಡಗಳ ಸೃಷ್ಟಿ. ಅದು 6 ತರ ಇದೆ. ವನಸ್ಪತಿ, ಔಷಧಿ, ಲತಾ, ತ್ವಕ್ಸಾರ, ವೀರುಧ, ದ್ರುಮ. ಅದರಲ್ಲಿ ವನಸ್ಪತಿ ಅಂದ್ರೆ ಹೂ ಬಿಡದೆ ಹಣ್ಣು ಬಿಡುವಂತದ್ದು. ಅಲ್ಲ, ಹೂ ಬಿಟ್ಟು ಹಣ್ಣು ಬಿಡುವಂತದ್ದು. ಔಷಧಿ ಅಂದ್ರೆ ತೆನೆ ಬಿಟ್ಟು ಸಾಯುವಂತದ್ದು. ಲತಾ ಅಂದ್ರೆ ಇನ್ನೊಂದನ್ನು ಆಶ್ರಯಿಸಿಕೊಳ್ಳುವಂತದ್ದು. ತ್ವಕ್ಸಾರ ಅಂದ್ರೆ ತೊಗಟೆ ಇರುತ್ತೆ, ಒಳಗೆ ಟೊಳ್ಳಿರುತ್ತೆ, ಬಿದಿರು ಅಂತಹದ್ದು. ವೀರುಧ ಅಂದ್ರೆ ಪೊದೆಯಂತೆ ಬೆಳೆಯುವಂತಹದ್ದು. ದ್ರುಮ ಅಂದ್ರೆ ಎತ್ತರಕ್ಕೆ ಬೆಳೆಯುತ್ತೆ, ಹೂ ಬಿಡದೆ ಹಣ್ಣು ನೀಡುವಂತದ್ದು. ಇದು 6 ತರದ ಇನ್ನೆಷ್ಟೇ ವಿಭಾಗ ನೋಡಿ. ಇದು 6ರಲ್ಲೇ ಸೇರ್ಕೊಳ್ಳುತ್ತೆ ಸಸ್ಯ ಪ್ರಭೇದ. ಇದಕ್ಕೆ ಬಿಟ್ಟು ಬೇರೆ ತರದೊಂದು ಇಲ್ವೇ ಇಲ್ಲ. ಇವತ್ತು ವಿಜ್ಞಾನದಲ್ಲಿ ಹುಡುಕಾಡ್ತಾನೆ ಇರ್ತಾರೆ. ಹಾವಸೆ ಸಿಕ್ತು, ಅದು ಸಿಕ್ತು, ಇನ್ನೊಂದು ಸಿಕ್ತು, ಮತ್ತೊಂದು ಸಿಕ್ತು ಅಂತ. ಎಲ್ಲ ಇದ್ರೊಳಗೆ ಸೇರ್ಕೊಳ್ಳುತ್ತೆ. ಚೂರು ಯೋಚನೆ ಮಾಡ್ಬೇಕಷ್ಟೇ. ಆದ್ರೆ ಇದ್ರದ್ದೊಂದು ಗುಣ ಹೇಳ್ತಾರೆ, ಉತ್ಸ್ರೋತ ಸಹ. ಮೇಲ್ಭಾಗಕ್ಕೆ ನೀರನ್ನ ಎಳೆದು ಬದುಕತ್ತೆ. ತಮಃಪ್ರಾಯ, ಅವುಗಳಿಗೆ ತಿಳುವಳಿಕೆ ಅನ್ನೋದು ಬರಲ್ಲ. ಅಂತಸ್ಪರ್ಶ, ಅದರ ಒಳಗಿನಿಂದ ಚೆನ್ನಾಗಿ ಗೊತ್ತಾಗುತ್ತೆ. ಎಲ್ಲದಕ್ಕಿಂತ ವಿಶೇಷ ಗುಣ ಏನು ಅಂದ್ರೆ ಅದು ಬಿದ್ದ ತಕ್ಷಣ ಒಣಗಿ ಹೋಗುತ್ತೆ. ಮನುಷ್ಯ ಶರೀರ ಬಿದ್ರೆ ಒಣಗಲ್ಲ, ಕೊಳಿಯತ್ತೆ. ಆದ್ರೆ ಒಂದೇ ಒಂದು ಒಣಗುವ ಗುಣ ಅದು ಮರಗಳದ್ದು. ಅದರಿಂದ ಇದು ಪ್ರಾಕೃತಿಕವಾಗಿ ಯಾವತ್ತೂ ಕೂಡ ಮನುಷ್ಯನಿಗೆ ಹಾನಿ ಮಾಡಲ್ಲ. ಅದರ ಅಸ್ತಿತ್ವ ಅಂತ ಅಂದ್ರೆ ಹೇಳ್ತೇವಲ್ಲ, ಆ ಆನೆ ಸತ್ರು 1000, ಬದುಕಿದ್ರು 1000, ಸತ್ರು 1000 ಅಂತ. ಅಂದ್ರೆ ಅದು ಉಪಯೋಗ ಬರುತ್ತೆ ಅನ್ನೋ ದೃಷ್ಟಿಯಿಂದ ಅದು ಮರಗಳಿಗೂ ಸೇಮ್. ಇನ್ನು ಅಷ್ಟಮ ಸರ್ಗ ಅಂತ ಅನ್ನುವುದು ಪ್ರಾಣಿಗಳು ತಿರಿಯಕ್ ಸ್ರೋತಸ್ಸು ಅಂತ ಕರೀತಾರೆ ಅದನ್ನ. ಕೊನೆಯದ್ದು ಅಧಸ್ರೋತಸ್ಸು, ಕೆಳಮುಖವಾಗಿ ತಿಂದದ್ದು ಜಾರುವ, ಸಾಧನೆ ಅವಕಾಶ ಇದ್ರೂ ಕೂಡ ಅರ್ವಾಕ್ ಕೆಳಮುಖವಾಗಿ ಪ್ರಚೋದಿಕಾಹ ಕರ್ಮಪರಾಹ ದುಃಖೇತ ಸುಖಮಾನಿನ. ತುಂಬಾ ಕ್ರಿಯಾ ಪ್ರವೃತ್ತಿಯಲ್ಲಿ ತೊಡಗಬೇಕು ಅಂತ ಬಯಸುವವರು ದುಃಖದಲ್ಲಿ ಸುಖವನ್ನ ಕಾಣ್ತಾರೆ, ಸುಖದಲ್ಲಿ ದುಃಖವನ್ನು ಕಾಣ್ತಾರೆ. ಎಲ್ಲ ಸುಖ ಇದ್ರು ದುಃಖದಲ್ಲೇ ಇರ್ತಾರೆ. ಎಲ್ಲಾ ದುಃಖದ ಪರಿಸ್ಥಿತಿ ಇರುತ್ತೆ ಇವತ್ತಿಗದು. ಆದ್ರೆ ಅದನ್ನು ಸುಖ ಅಂತ ಅನ್ಕೊಂಡು ಅದರ ಬೆನ್ನ ಹಿಂದೆ ಬೀಳ್ತಾ ಇರ್ತಾರೆ. ಹೀಗೆ ಒಟ್ಟು 9 ರೀತಿಯ ಸರ್ಗಗಳನ್ನ ತಿಳಿಸಿ ಮುಂದೆ ಇದರ ಮೇಲೆ ಮತ್ತೆ ಕೆಲವು ಪ್ರಶ್ನೆಗಳನ್ನ ಮಾಡುತ್ತಾರೆ. ಪರಮಾಣುವಿನ ಬಗ್ಗೆ, ಕಾಲದ ಬಗ್ಗೆ, ಯುಗಚಕ್ರದ ಬಗ್ಗೆ, ಕಲ್ಪದ ಸ್ಥಿತಿಯಲ್ಲಿ ಪದ್ಮಕಲ್ಪ ಮತ್ತು ವರಾಹ ಕಲ್ಪದ ಮೂಲಕ ಯಾವ ಯಾವ ಮನ್ವಂತರಗಳು ಸಾಗಿ ಹೋದವು, ಇದರ
ಮತ್ತಷ್ಟು ಪ್ರಶ್ನೆಗಳು ಬರ್ತವೆ. ಅದು ಮುಂದೆ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಸ್ವಯಂಭುವ ಮನು, ಅವನಿಂದಾಗಿ ಶತರೂಪಾದೇವಿ, ಅಂದ್ರೆ ಅವನ ಶರೀರವೇ 2 ಭಾಗವಾಗಿ ಅಲ್ಲಿ ಹುಟ್ಟಿದ 5 ಜನ ಮಕ್ಕಳು. 5 ಮಕ್ಕಳಲ್ಲಿ 2 ಗಂಡು 3 ಹೆಣ್ಣು. ಆ 3 ಹೆಣ್ಣು ಮಕ್ಕಳಲ್ಲಿ ಭಗವಂತನ ರೂಪಗಳು ಬರುವಂತದ್ದು. ಅದಾದ ನಂತರ ಇನ್ನು ಪೂರ್ತಿ ಈ 5 ಜನರ ಕಥೆ ಹೆಚ್ಚು ವಿಸ್ತಾರ ಆಗುದು. ಇದೇ 5 ಜನರ ಕಥೆ ತುಂಬಾ ವಿಸ್ತಾರ ಆಗುತ್ತೆ. ಅವನದ್ದು ಮುಗೀತು ಅಂದ್ಮೇಲೆ ನೆಕ್ಸ್ಟ್ ಮನ್ವಂತರದ ಕಥೆ, ವೈವಸ್ವತ ಮನ್ವಂತರದ ಕಥೆ ಬಂದಾಗ ಸೂರ್ಯವಂಶ ಚಂದ್ರವಂಶ ಶುರುವಾಗಿ ಮುಂದಿನ ಕಥೆಗಳೆಲ್ಲ ವಿಸ್ತಾರವಾಗಿ ಬರುತ್ತೆ. ಮತ್ತೆ ನಾಳೆಯ ಚಿಂತನೆಯಲ್ಲಿ ಉಳಿದ ಭಾಗವನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.